ಪವನ್ ಅಂತೇಳಿ ಪವನ್ ಕಟಿಂಗ್ ಶಾಪ್ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಫಾಲೋ ಆಗಿ ಬಂದಿದೆ. ಚಿಂದನು ಖುಷಿ ಆಗುತ್ತೆ. ಮೆಸೇಜ್ ಹಾಕಿದ್ದೆ ಕರೀರಂತೇಳಿ ಇವತ್ತು ಫೋನ್ ಮಾಡಿ ಕರೆದು ಬಂದಿದೆ. ಏನು ತುಂಬ ಖುಷಿ ಆಗುತ್ತೆ. ಮಾಡ್ತೀನಿ, ಯಾವಾಗ ಬೇಕಾದ್ರೂ ಫೋನ್ ಮಾಡಲಿ ಬರ್ತೀನಿ. ನಾವು ಇನ್ಸ್ಟಾಗ್ರಾಮಲ್ಲಿ ಈ ಥರ ನಾವು ನಮ್ಮ ಸೇವೆ ಗುರುತಿಸ್ಬಿಟ್ಟು ಇವರು ಪವನ್ ಹೇರ್ ಸಲೂನ್ ಅಂತ ಹೇಳಿ ನಾವೇನಾದರೂ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ನಾವು ಮಾಡ್ತೀವಿ ಅಕ್ಕ ಅಂತ ಹೇಳಿ ನಮ್ಮ ನಂಬರ್ ಸೆಂಡ್ ಮಾಡಿದರು. ಇಂಥವ್ರು ಇರೋದ್ರಿಂದ ನಮಗೂ ಒಂದು ಸ್ವಲ್ಪ ಸಹಾಯ ಆಗುತ್ತೆ. ಹಾಗೇ ನಾವೇ ಮಾಡ್ತಾಯಿದ್ವಿ ನಮ್ಮ ರುದ್ರಿಗೆಲ್ಲ ಸೇವಿಂಗ್ ಕಟ್ಟಿಂಗೆಲ್ಲ. ಸೊ ಈ ಅಣ್ಣ ಬಂದು ಎಲ್ಲರಿಗೂ ನಮ್ಮ ರುದ್ರಿಗೆಲ್ಲ ಸೇವಿಂಗ್ ಮಾಡಿದ್ರೆ ತುಂಬ ಧನ್ಯವಾದಗಳು ಅಣ್ಣ. ನಾವು ಒಂದೇ ಕಾಲ್ ಮಾಡಿದ್ವಿ, ನಮ್ಮ ಕಾಲ್ ಆನ್ಸರ್ ಮಾಡಿ ಬಂದು ಅಣ್ಣ ಮಾಡಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ನಾವು ರುದ್ರಿಗೆ ಇದ್ರಂಗೆ ಎಲ್ಲೇ ಇದ್ದರೂ ಹಿಂಗೆ ಸಹಾಯ ಮಾಡಲಿ, ಹೆಲ್ಪ್ ಮಾಡಲಿ ಅಂತಂದು ಕೇಳ್ಕೊಳ್ತೀವಿ. ನನ್ನ ಹೆಸರು ಹೀರೇಶನ್ ಸರ್. ನಾವು ಆ ಕಡೆ ಇದ್ರ ಮಹಾರಾಷ್ಟ್ರ ಸೈಡ್ ನಾಗಟ ಬೆನ್ಸಾರ್ ರೀ. ಇವ್ರ ತಾಗ ಬಂದು 3 ವರ್ಷ ಆಯ್ತು ರೀ. ಇವ್ರು ಭಾಳ ಕಷ್ಟ ಪಡ್ತಾರೆ ಅಪ್ಪಾಜಿ. ನಮಗೋಸ್ಕರ ಭಾಳ 24 ತಾಸು ಬರೀ ಆಶ್ರಮದಲ್ಲೇ ಅವೆಲ್ಲ ಅದೇ ವಜ್ಜಿ ಸಾಮಾನು ಹೊತ್ತು ನಮ್ಮ ಒಂದು 45 ಮಂದಿ ಜೀವನ ಸಾಕ್ತದೆ. ಈ ವಾತಾವರಣ ಭಾಳ ಚೆನ್ನಾಗಿ ನೋಡ್ಕೊತಾರೆ. ಚೆನ್ನಾಗಿ ಇರೋಂಥ ಇಲ್ಲಿ ಎಲ್ಲರೂ ಆತ್ಮೀಯ ಮಕ್ಳಿಗಿಂತ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಇಟ್ಕೊಂಡ್ರೆ ನಾವು ಎಲ್ಲಿ ಹೋಗಂತ ಅವಶ್ಯಕತೆ ಇಲ್ಲ ರೀ. ಅವ್ರ ತಕ್ಕ ಇರ್ಬೇಕಂತ ನಾವು ಇಲ್ಲೇ ಇರ್ಬೇಕಂತ ನಮ್ಗೆ ಇಷ್ಟ ರೀ. ಒಂದು ಯಾವ ಗದಿನಲ್ಲಿ ಎಲ್ಲೇ ಇದ್ದೀನಿ ರೀ. ಅಲ್ಲಿಂದ 3 ವರ್ಷ ಆಯ್ತು ಅಪ್ಪಾಜಿ ತಗ ಬಂದು ಈಗೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ಸ್ವಲ್ಪ ನಲ್ಬರ್ಕೊಂಡು ಆರಾಮಿದ್ದಿಲ್ಲ ರೀ. ಟ್ರೀಟ್ಮೆಂಟ್ ಕೊಟ್ಟು ರೆಡಿ ಮಾಡ್ಯಾರ. ಚೆನ್ನಾಗಿ ನೋಡ್ಕೊತಾರೆ. ಮತ್ತು ಮೇಲತ್ತು ಊಟಕ್ಕೆ ಪಟಕ್ಕೆ ಏನು ತೊಂದರೆ ಇಲ್ಲ ರೀ. ಅವರು ಬಂದರೆ ಅವರು ಆರ್ಕೆಸ್ಟ್ ಮಾಡ್ಕೊಂಬಂದ್ರೆ ಬರೋದ್ರಿ ಸರ್. ಇಲ್ಲಿಕಂಬ ಬರಲ್ಲ ರೀ. 3 ವರ್ಷ ಆಯ್ತು ತಕ್ಕ ಅಪ್ಪಾಜಿ ತಗಿರಕತ್ತೆ ರೀ. ನನ್ನ ಹೆಸರು ಬಸವರಾಜ್ ಅಂತೇಳಿ. ನಾನೊಬ್ಬ ಕಲಾವಿದ. ಈ ಒಂದು ಆಶ್ರಮ ನಡೆಸ್ತಾ ಇರಬೇಕಾದ್ರೆ ನಾನು ಸಹ ಬಡ ಕುಟುಂಬದಲ್ಲಿ ಬಂದಿರೋದು. ನಮ್ಮ ಮಾಮವರು ಜೂನಿಯರ್ ಶಂಕರನಾಗ್ ಅಂತಲೇ ಹೆಸರುವಾಸಿಯಾಗಿರುವಂಥವ್ರು. ಹಾಗೆ ನಮ್ಮ ಮಾಮನವ್ರ ಹೆಸರು ಬಂದುಬಿಟ್ಟು ಪಂಪಯ್ಯ ಸ್ವಾಮಿ ಜೋಳಿಗಳಂತೇಳಿ. ಅವರು ಈ ಆಶ್ರಮ ಮಾಡೋ ಮುಂಚೆಗೆ ನನ್ನನ್ನು ಸಹ ಈ ಒಂದು ಆಶ್ರಮ ಕರ್ಕೊಂಬಂದು ನಾನು ಯಾವ ಥರ ಇದ್ದನಪ್ಪ ಅಂದರೆ ಈ ಥರ ರಿಯಲಾಗಿ ಕಾಣ್ತಾ ಇದ್ದಿಲ್ಲ. ಈ ಥರ ಇರಲಿಲ್ಲ ಮನುಷ್ಯ. ನಾನು ಒಂಥರ ಏನೋ ಪೇಷಂಟ್ ಥರ ಇದ್ದೆ. ಈ ಒಂದು ಆಶ್ರಮಕ್ಕೆ ಬಂದುಬಿಟ್ಟು ನಮ್ಮ ಕರ್ಕೊಂಬಂದುಬಿಟ್ಟು ಈ ಆಶ್ರಮದಲ್ಲಿ ನನ್ನ ಯಾವ ಥರ ಬೆಳೆಸಿದ್ದಾರೆ ಅಂದರೆ ಚೆನ್ನಾಗಿ ಬೆಳೆಸಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಏನಪ್ಪ ಅಂದರೆ ಈ ಆಶ್ರಮ ನಡೆಸ್ಬೇಕಂದ್ರೆ ನಾನು ಸಹ ಕಲಾವಿದ, ಅವರು ಸಹ ಕಲಾವಿದರು. ಆರ್ಕೆಸ್ಟ್ರಾ ಎಲ್ಲ ಮಾಡಿಬಿಟ್ಟು ಈ ಒಂದು ಆಶ್ರಮ ನಡೆಸ್ತಾ ಇದ್ದೀವಿ. ಅದರಲ್ಲಿ ಬಂದಂಥ ಅಮೌಂಟ್ ಆಗಿರ್ಬೋದು ಈ ಒಂದು ಆಶ್ರಮಕ್ಕೆ ಆಗಿಬಿಟ್ಟು ನಾವು ಆಶ್ರಮ ನಡೆಸ್ತಾ ಇದ್ದೀವಿ. ಅದೇ ರೀತಿಯಾಗಿ ತುಂಬ ಇನ್ನೂ ಹಿಂದೆ ಉಳಿದಿದೆ ಈ ಆಶ್ರಮ. ನಮಗೇನಪ್ಪ ಅಂದರೆ ಈ ಆಶ್ರಮದಲ್ಲಿ ಇನ್ನೂ ರುದ್ರಿಗೆ ಏನಪ್ಪ ಅಂದರೆ ಒಂದು ಬಾತ್ರೂಮ್ ವ್ಯವಸ್ಥೆ ಬೇಕಾಗಿದೆ. ಇನ್ನು ಹಲವಾರು ವ್ಯವಸ್ಥೆ ಬೇಕಾಗಿದೆ. ಪಂಚ ಆಗಿರ್ಬೋದು. ಈ ಚಳಿಗಾಲದಲ್ಲಿ ರುದ್ರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ. ಚಳಿಗಾಲದಲ್ಲಿ ರುದ್ರು ಎಲ್ಲಿ ಬೇಕೆಲ್ಲಿ ಸ್ವಲ್ಪ ಇದಾಗ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಬೆಡ್ಶೀಟ್ ಬೇಕು, ಹಾಗೆ ಮಂಚ ಬೇಕು. ರುದ್ರಿಗೆ ಸ್ವಲ್ಪ ಈ ಚಳಿಯಲ್ಲಿ ಏನಪ್ಪ ಅಂದರೆ ಗರಮಂಗಿ ಆಗಿರ್ಬೋದು ಅಂಥದ್ದು ಏನಾದ್ರು ವ್ಯವಸ್ಥೆ ಮಾಡಿಕೊಟ್ಟರೆ ತಮ್ಮಲ್ಲಿ ಭಾಳ ಉಪಕಾರ ಆಗುತ್ತೆ. ಈ ಒಂದು ಆಶ್ರಮ ನಡೆಸಬೇಕಾದ್ರೆ ನಾನು ಕಲಾವಿದ, ನಮ್ಮ ಮಾಮೂರು ಸಹ ಕಲಾವಿದರು. ಆರ್ಕೆಸ್ಟ್ರಲ್ಲಿ ಬಂದಂಥ ಅಮೌಂಟೆಲ್ಲ ಈ ಒಂದು ಆಶ್ರಮಕ್ಕೆ ಹಾಕ್ಬಿಟ್ಟು ನಾವು ಈ ಆಶ್ರಮ ನಡೆಸ್ತಾ ಇದ್ದೀವಿ. ಇದು ಜನತೆಗೆ ಏನಪ್ಪ ಅಂದರೆ ನಾಡಿನ ಜನತೆಗೆ ಏನು ಕೇಳ್ಕೊಳ್ತಾ ಇದೆ ಅಂದರೆ, ನೀವು ಸ್ವಲ್ಪ ಯಾವುದೇ ಫಂಕ್ಷನ್ ಆಗಿರ್ಬೋದು, ಯಾವುದೇ ಆರ್ಕೆಸ್ಟ್ರಾ, ಯಾವುದೇ ಮದುವೆ ಫಂಕ್ಷನ್ ಆಗಿರ್ಬೋದು ನಮಗೆ ಆರ್ಡ್ರ್ ಕೊಟ್ಟೆ ನಿಮ್ಮ ಕಡೆಯಿಂದ ಸ್ವಲ್ಪ ನಮಗೆ ಏನಾಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ. ಈ ಒಂದು ಆಶ್ರಮದಲ್ಲಿ ಸುಮಾರು 35ರಿಂದ 40 ಜನ ರುದ್ರಿದ್ದಾರೆ, ಹಾಗೂ ಬುದ್ಧಿಮಾಂದ್ರಿ ಸಹ ಇದ್ದಾರೆ. ನಿಮಗೆ ಆ ಥರ ಸಹಾಯ ಮಾಡೋದಾಗಿಲ್ಲ ಅಂದರೆ ಈ ನಮಗೆ ಆರ್ಕೆಸ್ಟ್ರಾ ಕೊಟ್ಟು ಮತ್ತು ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿಬಿಟ್ಟು ಸಹಾಯ ಮಾಡಿ ಅಂತ ಆಮೇಲೆ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪವನ್ ಕುಮಾರ್ ಸಿರಿಗೇರಿ ಅಂತಂದೇಳಿ. ನಾವು ಸುಮಾರು 4 ವರ್ಷದಿಂದ ಈ ಆರ್ಕೆಸ್ಟ್ರಾ ಮುಖಾಂತರನೇ ಆಶ್ರಮ ನಡೆಸ್ತಾ ಇದ್ದೀವಿ. ನಾವು ಇಲ್ಲಿ ಬೇರೆ ಯಾರಿಲ್ಲ ಕೆಲಸ ಮಾಡೋರು ಎಲ್ಲ ನಾವು, ನಮ್ಮ ಮಾಮರು,
ನಮ್ಮ ಮಿಸ್ಸಸ್ ಅವರು, ನಮ್ಮ ತಂಗಿಯವರು, ನಮ್ಮ ಅಮ್ಮವರಿದ್ದಾರೆ, ನಮ್ಮ ತಮ್ಮವರಿದ್ದಾರೆ. ಎಲ್ಲರೂ ಸೇರಿ ಸತತವಾಗಿ ಆಶ್ರಮ ನಿರಂತರವಾಗಿ ನಡೆಸ್ತಾ ಇದ್ದೀವಿ. ಇದು ಆರ್ಕೆಸ್ಟ್ರಾ ಮುಖಾಂತರನೇ ಆಶ್ರಮ ನಡೆಸ್ತಾ ಇದ್ದೀವಿ. ನಮಗೆ ಯಾರು ಹೊರಗಡೆಯಿಂದ ಆದಾಯನೂ ಇಲ್ಲ. ಆಮೇಲೆ ಆರ್ಕೆಸ್ಟ್ರಾ ಕೇಳಿದ್ರೂ ಆರ್ಕೆಸ್ಟ್ರಾಗೂ ಕೊಡಲ್ಲ. ನಮಗೆ ಯಾರಾದರೂ ಸಹಾಯ ಮಾಡೋರ್ಗು ಆರ್ಕೆಸ್ಟ್ರಾ ಮುಖಾಂತರಗೂ ಸಹಾಯ ಮಾಡ್ಬೋದು. ನಮಗೆ ಈ ಆಶ್ರಮಕ್ಕೆ ಸಹಾಯ ಮಾಡೋ ದಾನಿಗಳಿದ್ದರೆ ಒಮ್ಮೆ ಆಶ್ರಮಕ್ಕೆ ಬಂದು ಭೇಟಿ ನೀಡಿ ಸಹಾಯ ಮಾಡಿ. ನನ್ನ ಹೆಸರು ಬೂದಿಬಸು ಅಂತ ಹೇಳ್ರಿ. ನಾವಿಲ್ಲೇ ಆದರ್ಶ ಕಾಲದಲ್ಲಿ ಇರ್ತೀವಿ. ಈ ಪುನೀತ್ ಪುಣ್ಯಾಶ್ರಮ ಅಂತೇಳಿ ಈತ ಜಾಗ ಚೇಂಜ್ ಮಾಡೋಕೆ 3 ಜಾಗ ಐತ್ರಿ. ಇದು ಒಂದು ಜಾಗ ಒಂದು ಜಾಗ ಇದು ಲಾಸ್ಟ್ನೇ ಜಾಗ ಐತ್ರಿ. ಈ ಜಾಗದಲ್ಲೇ ಪರ್ಮನೆಂಟ್ ಇರ್ಬೇಕಂತ ಮಾಡ್ಯಾನ. ಆದರೂ ಪುಂಪಯ್ಯ ಸ್ವಾಮಿ ಜೋಳಿಗೇರಿ ಅಂತೇಳಿ ಇವರು ಈ ಪುನೀತ್ ಪುಣ್ಯಾಶ್ರಮ ಸ್ಥಾಪಕರು. ಈತ ಯಾವುದೇ ಹೊಲ ಮನೆ ಏನಿಲ್ಲ, ಆರ್ಕೆಸ್ಟ್ರಾ ಮಾಡಿ ಕನಿಷ್ಠ ಒಂದು 30-35 ಜನ ರುದ್ರನ ಸಾಕ್ತಾನೆ ದಿನ. ಆಮೇಲೆ ನಾವು ಮನೆಯಾಗಿರೋ ತಂದೆ ತಾಯಿನ ನೋಡ್ಕೊಳಕ್ಕಾಗಲ್ಲ, ಎಲ್ಲ ಕಾಳಜಿ ಮಾಡಿ ಎಲ್ಲ ಹೌದು ಅಲ್ಲ ಎಲ್ಲ ಮಾಡಿ ಎಲ್ಲ ರುದ್ರನ ಸಾಕ್ತಾನೆ ರೀ. ಆಮೇಲೆ ಈತಗೆ ಯಾವುದೇ ಸಪೋರ್ಟ್ ಇಲ್ಲ, ಯಾವುದೇ ಸರ್ಕಾರದ್ದಾಗಲಿ ಸಾರ್ವಜನಿಕರದಾಗಲಿ ಯಾವುದೂ ಸಹಕಾರ ಇಲ್ಲ ಈತಗೆ. ಹೀಗಾಗಿ ಸ್ವಲ್ಪ ಸಹಕಾರ ಮಾಡಿರಿ, ಎಲ್ಲರೂ ಬಂದರೆ ದಾನ ಧರ್ಮ ಕೊಟ್ಟು ಪುನೀತ್ ಪುಣ್ಯಾಶ್ರಮ ಬೆಳೆಸ್ರಿ, ಆದಷ್ಟು ಚಲೋ ಆಗಲಿ ಅಂತ ಕೇಳಿ. ಇಲ್ಲಿ ಆಶ್ರಮಕ್ಕೆ ಎಲ್ಲ ಅವಶ್ಯಕತೆ ಐತ್ರಿ, ಭಾಳಷ್ಟು ಅವಶ್ಯಕತೆ ಐತ್ರಿ. ನೀರಿನ ಅವಶ್ಯಕತೆ ಐತ್ರಿ. ಆಮೇಲೆ ರೂಮ್ಗಳಿಲ್ಲ, ಅಡುಗೆ ಮನೆ ಇಲ್ಲ, ಏನು ರೀ ಶೌಚಾಲಯಗಳಿಲ್ಲ. ಹೀಗಾಗಿ ಎಲ್ಲ ಅವಶ್ಯಕತೆ ಐತಿ, ಭಾಳಷ್ಟು ಅವಶ್ಯಕತೆ ಐತಿ. ಆದಷ್ಟು ದಾನಿಗಳು ಮುಂದೆ ಬಂದು ಅದನ್ನು ಸ್ವಲ್ಪ ಕೊಡುಗೆ ಕೊಡ್ಬೇಕಂತ ಕೇಳೋದು. ಈ 30-35 ಜನ ಇದ್ದಾರೆ ರೀ. ಅದರಲ್ಲಿ ಹೆಣ್ಮಕ್ಳು ಒಂದು 15 ಜನ, ಗಂಡು ಮಕ್ಕಳು ಒಂದು 16 ಜನ ಇದ್ದಾರೆ ರೀ. ಆದಷ್ಟು ಆರ್ಕೆಸ್ಟ್ರಿಂದ ಬಂದಂಥ ದುಡ್ಡನ್ನ ಹಾಕಿ ಅವ್ರನ್ನೆಲ್ಲ ಚಲೋ ನೋಡ್ಕೊಳಕತ್ತಾನೆ ರೀ. ದಾನಿಗಳು ಅವರು ಇವರು ಹುಟ್ಟಹಬ್ಬ ಮಾಡ್ಕೊತಾರೆ. ಆದಷ್ಟು ಒಬ್ಬೊಬ್ಬರು ಕೊಡ್ತಾ ಇದ್ದಾರೆ ರೀ. ಅಕ್ಕಿ ಕೊಡಿಸ್ತಾರೆ, ಬೇಳೆ ಕೊಡಿಸ್ತಾರೆ. ಆದಷ್ಟು ಇನ್ನೂ ಅವಶ್ಯಕತೆ ಐತ್ರಿ. ಆತ್ಮೀಯ ಮಿತ್ರರೇ, ನನ್ನ ಹೆಸರು ಬಂದು ಪತ್ರಿಯ ಹಿರೇಮಠ ಸಾಕಿನ ಸಿಂಧನೂರು ಅಂತೇಳಿ. ಪುನೀತ್ ಪುಣ್ಯಾಶ್ರಮ ಹಾಗೂ ವೃದ್ಧಾಶ್ರಮ ಬುದ್ಧಿಮಾಂದ್ಯ ಆಶ್ರಮ ಸಿಂಧನೂರು ಈಗಾಗಲೇ 4-5 ವರ್ಷಗಳಿಂದ ಕಾರ್ಯಾರಂಭವನ್ನು ಮಾಡಿದೆ. ಸೊ ಹಾಗಾಗಿ ಇದಕ್ಕೆ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ತುಂಬ ಇದ್ದು ಈಗಾಗಲೇ 2-3 ಸ್ಥಳಗಳನ್ನು ಕೂಡ ಬದಲಿಸಿದ್ದು ಉಂಟು. ಸೊ ಹಾಗಾಗಿ ಎಲ್ಲರೂ ಕೂಡ ದಾನಿಗಳು ಮುಂದೆ ಬಂದು ಆಶ್ರಮವನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು. ಅದೇ ರೀತಿಯಾಗಿ 35-40 ಜನ ಇರತಕ್ಕಂಥ ಆಶ್ರಮದಲ್ಲಿ ಬಹುಶಃ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ಒಬ್ಬ ತಂದೆ ತಾಯಿ ನೋಡ್ಕೊಳ್ಳೋದಕ್ಕೆ ಕಷ್ಟ ಇರುವಂಥ ಸಂದರ್ಭದಲ್ಲಿ ನಾವು 40 ಮಂದಿನ ಸಾಕಬೇಕು ಆಶ್ರಮದಲ್ಲಿ ಅಂತಂದ್ರೆ ಭಾಳಷ್ಟು ಕಷ್ಟ. ದಾನಿಗಳು ಕೂಡ ಮುಂದೆ ಬರಬೇಕು. ಮುಂದೆ ಬಂದು ಅವರೆಲ್ಲರೂ ಕೂಡ ಆಶ್ರಮಕ್ಕೆ ತಮ್ಮ ಕೈಲಾದ ಸೇವೆಯನ್ನು ಅಥವಾ ತನು ಮನೋ ಧನ ಸಹಾಯದಿಂದ ಆಶ್ರಮವನ್ನು ಉಳಿಸ್ಬೇಕು, ಬೆಳೆಸಬೇಕು. ಹಾಗೆಯೇ ಇಲ್ಲೆಲ್ಲ ರಸ್ತೆ ಕೂಡ ಸರಿ ಇಲ್ಲ. ತದನಂತರ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ರೂಮ್ಗಳ ಕೊರತೆ ಇದೆ. ಸೊ ಹಾಗಾಗಿ ಇವೆಲ್ಲವುಗಳನ್ನು
ಮಾಡಿಕೊಟ್ಟು ಎಲ್ಲರೂ ಕೂಡ ಸರ್ಕಾರನೂ ಕೂಡ ಈ ಒಂದು ಹಂತದಲ್ಲಿ ಬಹುಶಃ ಮುಂದೆ ಬಂದು ಒಂದು ಸಹಾಯ ಹಸ್ತವನ್ನು ಚಾಚಬೇಕು. ಸೊ ಹಾಗಾಗಿ ಬಹುಶಃ ನಮ್ಮ ಪಂಪಯ್ಯ ಸ್ವಾಮಿಯವರ ಸಹಾಯ ಹಸ್ತದಿಂದ ಈ ಒಂದು ಆಶ್ರಮ ನಡೀತಾ ಇದೆ ಅಂದರೆ ಅವರೆಲ್ಲ ಹಿಂದೆ ಅನುಭವಿಸಿದಂಥ ನೋವುಗಳಿಂದ ಪ್ರಚಲಿತರಾಗಿ ಬಹುಶಃ ತಮ್ಮ ಜೀವನದಲ್ಲಿ ಆದಂಥ ಎಲ್ಲ ನೋವುಗಳಿಂದ ಮುಂದೆ ಬಂದು ಅಲ್ಲಿ ರಸ್ತೆ ಬದಿಯಲ್ಲಿದ್ದಂಥ ಅನಾಥ ಮಕ್ಕಳನ್ನು ಹಾಗೂ ವೃದ್ಧರನ್ನು ಕರೆದುಕೊಂಡು ಬಂದು ಇಲ್ಲೆಲ್ಲ ಸಾಕಿ ಸಲಹೆ ಅವರಿಗೆ ಒಂದು ಜೀವನವನ್ನು ನಡೆಸಲಿಕ್ಕೆ ಅನುವನ್ನು ಮಾಡಿಕೊಟ್ಟಿದ್ದಾರೆ. ಮುಂದೆ ಅವರಿಗೆ ಅವ್ರ ಕೈ ಬಲಪಡಿಸ್ಬೇಕು ನಾವೆಲ್ಲರೂ ಕೂಡ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ನಿತ್ಯನಾದ ತಂದೆ ನಿನ್ನಾರಾಧಿಸುವೆ ಇಮ್ಮಾನುವೇಲನೇ ಜೊತೆಯಲ್ಲೇ ಇರುವಾತನೇ ಪರಲೋಕವ ತ್ಯಜಿಸಿ ಧರೆಗಿಳಿದೇನೆ ಸಿಂಹಾಸನಾರೂಢನು ನಮ್ಮಯ ಹೃದಯದಿ ತಂಗಿರುವನು ಎಂದಿಗೂ ಎಂದಿಗೂ ಸಮಾಧಾನದ ತ್ಯಾಗುವೆ ಆಲೋಚನಾ ಕರ್ತನೆ. ಎಲ್ಲರಿಗೂ ನಮಸ್ತೆ. ನಮಸ್ಕಾರ ಮಾಡ್ರಿ ಸರ್. ನಮಸ್ತೆ, ಆರಾಮಿದ್ದೀರೆಲ್ಲರೂ? ನಾವು ಲೋಯೋಲಾ ಸಂಸ್ಥೆ ಮಾನ್ವಿ ಕಡೆಯಿಂದ ಬಂದಿದ್ದೀವಿ ರೀ. ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಫಾದರ್ ಸಿಪ್ರಿಯನ್ ಇವರು ಸಂಸ್ಥೆಯ ಮುಖ್ಯಸ್ಥರವರು ನಮ್ಮ ಲೋಯೋಲಾ ಸಂಸ್ಥೆಯ. ಅದೇ ಫಾದರ್ ಪ್ರವೀಣ್, ಫಾದರ್ ವಿಲ್ಸನ್, ಫಾದರ್ ವಿನೋದ್ ಮತ್ತು ಫಾದರ್ ಜಾಕ್ಸನ್ ಮತ್ತು ಫಾದರ್ ಸಿರಿಲ್, ಇವತ್ತು ಎಲ್ಲರೂ ನಾವು ನಿಮ್ಮ ಜೊತೆ ಸಮಯ ಕಳೆಯಲಿಕ್ಕೆ ಬಂದಿದ್ದೇವೆ. ಇವತ್ತು ನಾವು ಈ ಒಂದು ಕ್ರಿಸ್ಮಸ್ ಸಮಯದಲ್ಲಿ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ನಮ್ಮದೊಂದು ಧ್ಯೇಯ ಇದೇನಂತ ಹೇಳಿದರೆ, ಕ್ರಿಸ್ಮಸ್ ಹಬ್ಬವನ್ನು ಕೇವಲ ನಮ್ಮ ಜೊತೆ ಮಾತ್ರ ಅಲ್ಲ, ಬಡಬಗ್ಗ ಜನರೊತ್ತಿಗೆ ಮತ್ತು ಯಾರಿಗೆ ಕಷ್ಟ ಇದೆ, ಕಷ್ಟದಲ್ಲಿದ್ದಾರೆ ಅವರ ಜೊತೆ ನಾವು ಈ ಒಂದು ಹಬ್ಬ ಆಚರಿಸಲು ಇಂದು ನಾವು ನಿಮ್ಮ ಜೊತೆಗೆ ಬಂದು ಒಂದು ಈ ಹಬ್ಬವನ್ನು ಆಚರಿಸಲು ಹಾಗೆ ನಿಮ್ಮನ್ನು ಭೇಟಿ ಮಾಡಿಕೊಂಡು ಹೋಗಲು ನಾವು ಇಲ್ಲಿ ಬಂದಿದ್ದೇವೆ. ಅದಕ್ಕೋಸ್ಕರ ನಮಗೆ ಪಂಪಯ್ಯ ಸ್ವಾಮಿ ಸರ್ ಅವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನಿಮ್ಮ ಜೊತೆ ಒಂದು ಸಮಯ ಕಳೆಯುವ ಮುಂಚೆ ಒಂದೆರಡು ಹಾಡು ಆಡಿ, ತದನಂತರ ನಾವೊಂದು ಸ್ವಲ್ಪ ಆಟ ಆಡಿ ಮತ್ತು ಕೆಲವೊಂದು ವಿಚಾರಗಳನ್ನು ಹೇಳಿ ನಿಮ್ಮ ಜೊತೆ ಇಂಟರ್ಯಾಕ್ಷನ್ ಮಾಡಲಿಕ್ಕೆ ಬಂದಿದ್ದೇವೆ. ಮೊದಲನೇದಾಗಿ ನಮ್ಮ ಫಾದರ್ ಸಿರಿಲ್ ಮತ್ತು ಫಾದರ್ ವಿನೋದ್ ಅವರನ್ನು ಕೇಳಿಕೊಳ್ಳುತ್ತೇನೆ, ಒಂದೆರಡು ಹಾಡು ಆಡಿ ನಮ್ಮನ್ನೆಲ್ಲರನ್ನು ಮನರಂಜಿಸಲು. ಸಾರಿತು ಗಗನ ಕ್ರಿಸ್ತನ ಜನನ, ಹರುಷದ ಗಾನ ತಂದಿತು ಸುದಿನ. ಸಾರಿತು ಗಗನ ಕ್ರಿಸ್ತನ
ಜನನ ಕ್ರಿಸ್ತನ ಜನನ ಹರುಷದ ಗಾನ ತಂದಿತು ಸುದಿನ ಕೊಟ್ಟಿಗೆಯಲ್ಲಿ ಹುಟ್ಟಿದ ಕ್ರಿಸ್ತ ಬೆತ್ತಲೆ ಜೀವಕ್ಕೆ ನೀಡಿದ ವಸ್ತ್ರ ಕೊಟ್ಟಿಗೆಯಲ್ಲಿ ಹುಟ್ಟಿದ ಕ್ರಿಸ್ತ ಬೆತ್ತಲೆ ಜೀವಕ್ಕೆ ನೀಡಿದ ವಸ್ತ್ರ ಆನಂದ ಹರಸಿ ಕಣ್ಣೀರ ಒರೆಸಿ ಆನಂದ ಹರಸಿ ಕಣ್ಣೀರ ಒರೆಸಿ ಶುಭ ಸಂದೇಶವತ ಸಾರಿದ ಒಂದಾಗಿ ಸೇರಿರೋ ಉಲ್ಲಾಸ ಹಂಚಿರೋ ಪರಸೇವೆ ಪರ ಪ್ರೀತಿ ಜಗಕ್ಕೆಲ್ಲ ಸಾರಿರೋ ಸಾರಿತು ಗಗನ ಕ್ರಿಸ್ತನ ಜನನ ಹರುಷದ ಗಾನ ತಂದಿತು ಸುದಿನ ಕತ್ತಲೆಯಲ್ಲಿ ಹುಟ್ಟಿದ ಕ್ರಿಸ್ತ ನೀಡಿದ ಜನಕ್ಕೆ ಪ್ರೀತಿಯ ಅಸ್ತ್ರ ಕತ್ತಲೆಯಲ್ಲಿ ಹುಟ್ಟಿದ ಕ್ರಿಸ್ತ ಜೀವಕ್ಕೆ ಪ್ರೀತಿಯ ಅಸ್ತ್ರ ಭೇದವ ಸರಿಸಿ ಸಮತೆಯ ಕಲಿಸಿ ಭೇದವ ಹರಿಸಿ ಸಮತೆಯ ಕಲಿಸಿ ಹೋರಾಟ ಮಾರ್ಗವತ ತೋರಿದ ಒಂದಾಗಿ ಸೇರಿರೋ ಉಲ್ಲಾಸ ಹಂಚಿರೋ ಪರ ಸೇವೆ ಪರ ಪ್ರೀತಿ ಜಗಕ್ಕೆಲ್ಲ ಸಾರಿರೋ ಸಾರಿತು ಗಗನ ಕ್ರಿಸ್ತನ ಜನನ ಹರುಷದ ಗಾನ ತಂದಿತು ಸುದಿನ ಕ್ರಿಸ್ತ ಗೋದಲಿಯಾಗ ಬಂಗಾರಯಕ ತಂದಿರೋ ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತಂದಿರೋ ಕಂದ ಕಣ್ಣಾಗೈತಿ ಕಂದ ಎದೆಯಾಯತಿ ಮನಸೊಂದ ಮಾತ್ರ ತನ್ನಿರೋ ಉದ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರಯಕ ತಂದಿರೋ ಇಂದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತಂದಿರೋ ತೊಟ್ಟಿಲ ಒಳಗ ಮನಗಿಲ್ಲ ಕುಡಿ ಕಡೆಗೆ ನಡೆದಾದ ಕುಡಿತಿಲ್ಲ ಏಸು ಜನರೆಡೆಗೆ ಹೋಗ್ಯಾನ ಗುಡಿಯಲ್ಲಿ ಜನರಿಲ್ಲ ಜನರಲ್ಲಿ ನಿಜವಿಲ್ಲ ನೋವಾಗ ಮರಳಾನ ಸಿಟ್ಟಾಗ ಬೇಡ ಸ್ವಾಮಿ ದೂರಾಗ ಬೇಡ ಸ್ವಾಮಿ ಮತ್ತೊಮ್ಮೆ ನೀ ಬಂದಾಗ ಇರುತ್ತೇವ ಗುಡಿಯೊಳಗ ಬಿಡುತ್ತೇವ ಹುಸಿ ಬದುಕ ಧ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರಯಕ ತಂದಿರೋ ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತನ್ನಿರೋ ಕಂದ ಕಣ್ಣಾಗೈತಿ ಕಂದ ಎದೆಯಾಗೈತಿ ಮನಸೊಂದ ಮಾತ್ರ ತನ್ನಿರೋ ಧ್ಯಾನ ಕ್ರಿಸ್ತ ಗೋದಲಿಯಾಗ ಚಿನ್ನದ ತಂದಿರೋ ಇದ್ದಾನ ಕ್ರಿಸ್ತ ಬುದ್ಧಿಲ ಒಳಗ ಚಿನ್ನದ ಮನಸ ತನ್ನಿರೋ ನ್ಯಾಯವ ತರಬೇಕು ಈ ನಿನ್ನ ಜನಕ ಮತ್ತೊಮ್ಮೆ ನೀ ಬರುವಾಗ
ಸತ್ಯವ ನುಡಿದೇವಾ ಧರ್ಮವ ಕಲಿತೇವಾ ಧ್ಯಾನ ಕ್ರಿಸ್ತ ಗೋದಲಿಯಾಗ ಬಂದವರ ಯಾಕ ತಂದಿರೋ ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತಂದಿರೋ ಕಂದ ಕಣ್ಣಾಗೈತಿ ಕಂದ ಎದೆಯಾಗೈತಿ ಮನಸೊಂದ ಮಾತ್ರ ತನ್ನೀರೋ ಉದ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಉದ್ಯಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತನ್ನೀರೋ. ಈಗ ಮೊದಲು ನಾವು ಆಟ ಶುರು ಮಾಡುವ ಮುಂಚೆ ನಾವು ನಿಮ್ಮ ಹೆಸರು ಕೇಳೋಣ. ಹೆಸರು ಹೇಳ್ತೀರಾ ನಿಮ್ದು? ಓಕೆ, ಹೆಸರು ಹೇಳ್ರಿ ನೋಡೋಣ. ನಿಮ್ಮ ಹೆಸರು ಹೇಳ್ರಿ. ಜೋರು ಹೇಳ್ಬೇಕು ಮೈಕಲ್ಲಿ. ಸರಸ್ವತಿ ಎಲ್ಲಮ್ಮ. ಸರಸ್ವತಿ ಎಲ್ಲಮ್ಮ. ಓಕೆ. ಹೆಸರು ನಿಂಗಮ್ಮ. ನಿಂಗಮ್ಮ. ಓಕೆ. ಭಾಗ್ಯಶ್ರೀ. ಭಾಗ್ಯಶ್ರೀ. ಸೌಮ್ಯ. ಸೌಮ್ಯ. ಹೆಸರು ಹೇಳಮ್ಮ. ಹೆಸರು? ಗಂಗಮ್ಮ. ಗಂಗಮ್ಮ. ನರ್ಮದಾ. ಶಾರದಾ. ಬಸಮ್ಮ. ಹೆಸರು ಹೇಳ್ರಿ. ಹೆಸರು? ಪದ್ದಮ್ಮ. ಪದ್ದಮ್ಮ. ಹೆಸರು ಹೇಳಿ. ಹೆಸರು? ರಾಮು. ಭಾಷಾ. ಶಿವಬಸವನಗೌಡ. ನಾಗರಾಜ್. ಸನ್ಮೇಶ್. ನಿನ್ನ ಹೆಸರು ಹೇಳಪ್ಪ. ಹೆಸರು ಹೇಳು. ವಿರೂಪಾಕ್ಷಿ. ಓಕೆ. ಹೆಸರು? ನಿನ್ನ ಹೆಸರು ಹೇಳು. ನಿನ್ನ ಹೆಸರು? ನಿನ್ನ ಹೆಸರು? ನಿಂಗಣ್ಣ. ನಿಂಗಣ್ಣ. ಹೆಸರು ಬಸವ. ಬಸವ. ಶರಣಪ್ಪ. ಪಾಶ್ವ. ಮೂರ್ತಿ. ರಾಮಕೃಷ್ಣ. ಓಕೆ, ನಿಮ್ಮ ಎಲ್ಲ ಹೆಸರು ಕೇಳಿ ನಮಗೆ ತುಂಬಾ ಸಂತೋಷ ಆಯಿತು. ಓಕೆ ಓಕೆ, ಈಗ ನಿಮ್ಮ ಎಲ್ಲರ ಹೆಸರು ಗೊತ್ತು ನಮಗೆ, ಎಷ್ಟು ನೆನಪಿದೆ ಗೊತ್ತಿಲ್ಲ, ಆದ್ರೆ ಎಲ್ಲರ ಹೆಸರು ನೀವು ಕೇಳಿದ್ದೇವೆ. ಓಕೆ, ನಮ್ಮ ಹೆಸರು ಕೂಡ ನಾವು ನಿಮ್ಗೆ ಹೇಳಿದ್ದೇವೆ. ಈಗ ಬ್ರದರ್ ನಿಮ್ ಜೊತೆ ಬರ್ತಾರೆ. ಈಗ ಒಂದೆರಡು ಆಟ ಆಡಿಸಲು ಬ್ರದರ್. ಕೊಡಿ ಅವ್ರಿಗೆ ಕೊಡಿ. ಅವ್ರಿಗೆ ಕೊಡಿ. ಪರವಾಗಿಲ್ಲ, ಅವ್ರಿಗೆ ಕೊಡಿ. ಇವ್ರಿಗೆ ಕೊಡಿ. ಇವ್ರಿಗೆ ಕೊಡು. ವಿರೂಪಾಕ್ಷ ಆ ಕಡೆ ಕೊಡಮ್ಮ. ವಿರೂಪಾಕ್ಷ ಈ ಕಡೆ ಕೊಡು. ಅವ್ರಿಗೆ ಕೊಡು. ಕೊಡು. ನಿಂಗೂ ಈ ಕಡೆ ಕೊಡಮ್ಮ. ನಿಂಗೂ ಈ ಕಡೆ ಕೊಡು. ಬಾಲ್ ತಗೊಳ್ಳಿ. ಅವ್ರಿಗೆ ಕೊಡಿ. ಅವ್ರಿಗೆ ಎಲ್ರಿಗೂ ಗೊತ್ತಾಯ್ತಲ್ಲ? ಎಷ್ಟು ಆ ಕಡೆ ಕೊಡಬೇಕು. ಎರಡು ಕಡೆ ಈ ಕಡೆಯಿಂದ ಅದ ಕಡೆ ಯಾರದು ಎರಡು ಬಾಲ್ ಬರುತ್ತೆ. ಎರಡು ಜಾಯ್ನ್ ಆದಾಗ ಅವರು ಔಟ್ ಇಲ್ಲ. ಅದು ಕೊಡಿ. ಬರ್ರಿ ತಗೊಳ್ಳಿ. ಕೂತ್ಕೊಳ್ಳಿ. ಕುಂದ್ರಿ. ಅಲ್ಲಿ ಕೊಡಿ. ಅಲ್ಲಿ ಕೊಡಿ. ಕೊಡಿ. ಪಾಸ್ ಆಗ್ಬಿಡ್ತು ಅವ್ರಿಗೆ. ಅದು ಔಟ್. ಅವ್ರಿಗೆ ಕೊಡಿ. ಇವರಿಗೆ ಅಲ್ಲ ಹೇಳಿ ಅವರು ವಿನ್ನಾದ್ರು ಅವರು. ನಿಂತ್ಕೊಳ್ಳಿ. ಚಪ್ಪಾಳೆ.
ಎಲ್ರಿಗೂ ಪರವಾಗಿಲ್ಲ ಆಡಲಿ ಅಷ್ಟೇ ಆಡಲಿ. ಓಕೆ ಬೇರೆ ಬೇರೆ ಮಾಡ್ರಿ ಸರ್. ಎಲ್ರಿಗೂ ಆಡಲಿ ದೇವರಾಯ್ತಾ ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ಹತ್ರ ಬಾ. ಆಯ್ತಾ ಲಾಸ್ಟ್ ರೌಂಡಾ? ಓಕೆ ಮ್ಯೂಸಿಕ್ ನಿಮಗೆ ಎರಡು ನಿಮಗೆ ಮೂರು ಇರುತ್ತೆ ಅಷ್ಟೇ ಬಾ ಸಂಗ ಚಪ್ಪಾಳೆ ಹತ್ರ ಆಯ್ತು. ಚಪ್ಪಾಳೆ ಸ್ವಲ್ಪ ದೂರ ಇಡಿ. ಈಗ ವೆರಿ ಗುಡ್ ನೋ ಪ್ರಾಬ್ಲಮ್. ಹಾಕಿ ವೆರಿ ಗುಡ್ ಆಯ್ತು ಹೋಗಿ ನೀವು ವೆರಿ ಗುಡ್ ಒಂದು ಸೈಡ್ ವೆರಿ ಗುಡ್. ಯಾರು ಮೂರು ಹಾಕ್ತೀರೋ ಅವ್ರಿಗೆ ಪ್ರೈಸ್. ಇನ್ನೊಂದ್ಸಲ ಬನ್ನಿ ನೀವು. ಒಂದು ಯಾರು ಬನ್ನಿ. ಸ್ವಲ್ಪ ದೂರ ಆಯ್ತು. ಅದ್ರೊಳಗೆ ಹೆಸರು ಚೆನ್ನಾಗಿ ತಗೊಳ್ಳಿ. ಇನ್ನೊಂದು ಚಪ್ಪಾಳೆ ಬರ್ತೀರಾ? ಬನ್ನಿ ಸ್ವಲ್ಪ ನಿಧಾನ, ಸ್ವಲ್ಪ ಒಳಗಡೆ ಹೋಗ್ಬೇಕು, ಒಳಗಡೆ ಅದ್ರೊಳಗೆ ನೋಡ ಹಾಕ್ತೇನಾ ಬಿಡಿ. ಬನ್ನಿ ಬೇರೆ ಚಪ್ಪಾಳೆ ಸರಿ
ಬನ್ನಿ ಹಾಕಿ ಅದ್ರೊಳಗೆ ಹೋಗ್ಬೇಕಷ್ಟೇ ಒಳಗೆ ಹಾಕಿ ಅಷ್ಟೇ ಒಂದು ಹತ್ರ ಅದ್ರೊಳಗೆ ಹಾಕಿ ಸ್ವಲ್ಪ ಸ್ವಲ್ಪ ಕಡಿಮೆ ಕರೆಕ್ಟು ಸೂಪರ್ ವೆರಿ ನೈಸ್ ಮಾಡ್ತೀಯಾ ಬಾಕೆಟ್ ಒಳಗೆ ಹೋಗ್ಬೇಕು ನಿಧಾನ ರಾಜ್ಕುಮಾರ್ ನನ್ನ ಲೇಟೆಸ್ಟ್ ರಾಜ್ಕುಮಾರ್ ಹಾಡುಗಳನ್ನ ಕೇಳಿ ಹಾಕಿದ್ರೆ ಪ್ರೈಸ್ ಇನ್ಯಾರು ಆಡ್ತೀರಾ? ಜೋರಾಗಿಸಿ ಸ್ವಲ್ಪ ಹತ್ರ ಹಾಡಿನಿಂದ ದೂತರಿಂದ ಹಾಡ ಹಾಡ್ಯಾರ ಮುತ್ತಿದಂತ ಯೇಸು ಕಂದ ಹೊಂದ್ಯಾರ ಹಾಡ ಕೇಳಿ ಗುರುವರ ಗುಂಪು ಹಾಡಿಗೆ ಬಂದಾರ ನಂದನ ಕಂದ ಯೇಸು ಕಂಡು ಬಾಗಿ ಹರಿಸಾರ ಪಾಲಿನೊಡೆಯ ಯೇಸು ಕಂದ ಭೂಮಿಗೆ ಬಂದಾರ ವಿಶ್ವದೊಡೆಯ ಪ್ರೀತಿಯನ್ನು ಜನತೆಗೆ ತಂದಾರ ಹಾಡೊಂದ ಹಾಡಿರೋ ಬಂಗಾರ ತೂಗಿರೋ ಚಂದನ ತೊಟ್ಟಿಲಲಿ ನಮ್ಮ ಕಂದನ ತೂಗಿರೋ ಹಾಡೊಂದ ಹಾಡಿರೋ ಬಂಗಾರ ತೂಗಿರೋ ಚಂದನ ತೊಟ್ಟಿಯಲಿ ನಮ್ಮ ಕಂದನ ತೂಗಿರೋ ತನಿ ತಂದಾನನು ತನಿ ತಂದಾನನು ತನಿ ತಂದಾನ ತಾನಿ ತಂದನು ತನಿ ತಂದಾನನು ತನಿ ತಂದಾನನು ತನಿ ತಂದಾನ ತಾನಿ ತಂದನು ಭೂಮಿಗೆ ಬರಲು ಇನ್ನೆಲ್ಲ ಬಡವನ ಬೆನ್ನಿಗೆ ಹೊರೆಯಿಲ್ಲ ಮಕ್ಕಳ ಕಣ್ಣಲ್ಲಿ ಅಳೆದಿಲ್ಲ ಮೂಲದ ಮನಸ್ಸಿಗೆ ನೋಡಿಲ್ಲ ಯೇಸು ಹುಟ್ಟ್ಯಾರ ಸಂತೋಷ ತಂದ್ಯಾರ ಸಂತೋಷ ತಂದಾರ ಶಾಂತಿ ಬಂದಿದೆ ಭೂಮಿಗೆಲ್ಲ ಉದ್ಧಾರವಾಗಿದೆ ಜಗವೆಲ್ಲ ಶಾಂತಿ ಬಂದಿದೆ ಭೂಮಿಗೆಲ್ಲ ಉದ್ಧಾರವಾಗಿದೆ ಜಗವೆಲ್ಲ ಪಾಲಿನೊಡೆಯ ಯೇಸು ಕಂದ ಭೂಮಿಗೆ ಬಂದಾರ ವಿಶ್ವದೊಡೆಯ ಪ್ರೀತಿಯನ್ನು ಜನತೆಗೆ ತಂದಾರ ಹಾಡೊಂದಾಡಿರೋ ಬಂಗಾರ ತೂಗಿರೋ ಚಂದನ ತೊಟ್ಟಿಲಲಿ ನಮ್ಮ ಕಂದನ ತೂಗಿರೋ ಹಾಡೊಂದಾಡಿರೋ ಬಂಗಾರ ತೂಗಿರೋ ಚಂದನ ತೊಟ್ಟಿಲಲಿ ನಮ್ಮ ಕಂದನ ತೂಗಿರೋ ತನಿ ತಂದಾನನು ತನಿ ತಂದಾನನು ತನಿ ತಂದಾನ ತಾನಿ ತಂದನು ತನಿ ತಂದಾನನು ತನಿ ತಂದಾನನು ತನಿ ತಂದಾನ ತಾನಿ ತಂದನು ಮಹಾತ್ಮ ಪುರುಷ ಉರ್ಮಿಯರು ದೇವರ ಪುತ್ರ ಜನಿಸಿಯರು ಅಂತ್ಯವಿಲ್ಲದ ರಾಜ್ಯವನ್ನು ಶಾಶ್ವತ ಕಾಲ ಆಳುವರು ಎನ್ನುವ ದೂತರು
ಬಂದಿದೆ ಭೂಮಿಗೆಲ್ಲ, ಉದ್ಧಾರವಾಗಿದೆ ಜಗಕ್ಕೆಲ್ಲ. ಶಾಂತಿ ಬಂದಿದೆ ಭೂಮಿಗೆಲ್ಲ, ಉದ್ಧಾರವಾಗಿದೆ ಜಗಕ್ಕೆಲ್ಲ. ಒಡೆಯ ಯೇಸು ಕಂದ ಭೂಮಿಗೆ ಬಂದಾರ, ವಿಶ್ವದೊಡೆಯ ಪ್ರೀತಿಯನ್ನು ಜಗತ್ತಿಗೆ ತಂದಾರ. ಹಾಡೊಂದ ಹಾಡಿರೋ, ಬಂಗಾರ ತೂಗಿರೋ, ಚಂದನ ತೊಟ್ಟಿಲವೇ ನಮ್ಮ ಚಂದನ ತೂಗಿರೋ. ಹಾಡೊಂದ ಹಾಡಿರೋ, ಬಂಗಾರ ತೂಗಿರೋ, ಚಂದನ ತೊಟ್ಟಿಲನೇ ನಮ್ಮ ಕಂದನ ತೂಗಿರೋ. ತನಿ ತಂದಾನನು ತನಿ ತಂದಾನನು ತನಿ ತಂದಾನ ತಾನಿ ತಂದನು, ತನಿ ತಂದಾನನು ತನಿ ತಂದಾನನು ತನಿ ತಂದಾನ ತಾನಿ ತಂದನು. హృదయం ఎక్కడున్నది, హృదయం ఎక్కడున్నది, నీ చుట్టూనే తిరుగుతున్నది. అందమైన అబద్ధం ఆడుతున్న వయస్సు నాలో విరహం పెంచుతున్నది. చూపుల్లోనే భర్తీగా, చూపుల్లోనే భర్తీగా, కళ్ళు తెరిసే స్వప్నమే కన్నా తొలిసారి, కళ్ళు తెరిసే స్వప్నమే కన్నా. అందనం వయసు కన్నా, వందనం వరసు కన్నా, చేదే రోగం నీడే అందుకున్నా. గుండెలో గుసలుకున్నా, ఊరికే తిరుగుతున్నా, జూబిలేసి అడిగిస్తావనుకున్నా. కంటి పాపాల ఎండొచ్చల్లనా, నీ కనులార కన్నా తొలిసారి, కళ్ళు తెరిసి స్వప్నమే కన్నా. తొలిసారి కళ్ళు తెరిసి స్వప్నమే కన్నా. జుమ్ తక జుమ్ 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 తక జుమ్ ಜುಮ್ ಕಂದನ ಇವಳು ಜೋಗದ ತಂಗಿ ಚಲುವನು ಮುಂದೆ ಬಂದವರ ಏನಿದು ಬಹುಮಾನ ಕಣ್ಣಿಯ ವರದಾನ ಸೃಷ್ಟಿಯ ಬಹುಮಾನ ಯಾರದೋ ಈ ಸ್ವಪ್ನ ನಿನ್ನ ನೋಡಿ ನೋಡಿ ಏನೋ ಸಂತಸ ನಿನ್ನಂತೆ ನಾನು ಹಾಗೋ ಇಂಕಿತ ಆರಾಡೋ ಹಕ್ಕಿಗಳೇ ನಿನ್ನೊಡನೆ ನಾ ಬರಲಿ ಚಿಲಿಪಿಲಿಯ ನಾ ಕಳಿತೋ ನಿನ್ನಂತೆ ಕೂಗುವ ಆಸೆ ಗುಡುಗು ಮೋಡಗಳೇ ನಿನ್ನಂತೆ ಚುಂಬಿಸಲಿ ಹನಿ ಹನಿಯ ಜೊತೆ ಸೇರಿ ಗಡಿಬಿಡಿಯ ಜಾರಿ ನನಗೆ ಆಕಾಶವೇ ನಾವೊಂದು ಚುಕ್ಕಿ ಇಡುವೆ ನಿನಗೊಂದು ನಕ್ಷತ್ರವೇ ಬಲಗೊಂದು ಕದ್ದು ಚೆಲ್ಲವೆ ನಿನಗೊಂದು ರವಿವರ್ಮ ನಿನ್ನ ಕೊಂಚ ಎಲ್ಲಿದೆ ಸೌಂದರ್ಯ ಚಲ್ಲ ಸ್ಫೂರ್ತಿ ಎಲ್ಲಿದೆ ಆಹಾ ಜುಮ್ ತಕ ಜುಮ್ 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 ತಕ ಜುಮ್ ಜುಮ್ ತಂದನನ ಇವಳು ಜೋಗದ ತಂಗಿ ಚೆಲುವನ ನಂಗಿ ಬಂದವಳ. ಥ್ಯಾಂಕ್ ಯು. ಸೂಪರ್ ಸೂಪರ್. ಎಲ್ಲ ಜೋರಾಗಿ ಚಪ್ಪಳೆ ಕೊಡಿ, ಇನ್ನೂ ಜೋರಾಗಿ ಅಜ್ಜಿ ಹೇಳ್ತೀರಿ. ನೀವು ಕಾಪಾಡಿರಿ ನಿಮ್ಮ ಮಕ್ಕಳ ನಾವು ದೈವತರ ನಿಮ್ಮ ಮಕ್ಕಳ ನಾವು ಅಪ್ಪನವರ ನೀವ ಕಾಯ್ರಿ ದಿಕ್ಕ ದೇಶ ನೀವ ಕಾಪಾಡಿರವರಿಗೆ ಬಿಡುಗಡೆಲ್ಲ ನ್ಯಾಯ ಜಗಳ ಬಂದಾರೆ ಗೋಳ ಮಾಡ್ರೆ ನಿಮ್ಮ ಮಕ್ಕಳು ನಾವು ನಿಮ್ಮ ಮಕ್ಕಳು ಧರ್ಮ ನೋಡ್ರಿ ಶಿವರಾಜ ನಾವು ನಿಮ್ಮ ಮಕ್ಕಳ್ರಿ ಜಗಳನೆ ಬಂದ್ರೆ ಪರರ ಕೈಯಾರಿ ಮಳೆ ಬೆಳೆ ಚೆನ್ನಾಗಿರಲ್ರಿ ಧರ್ಮದ ಬೇಸಿರಲಿ ಜನಗಳಿಗೆ ಸಗತಿರಲಿ ಬಲವ ಇರಲಿ ರಕ್ಕ ಬಕ್ಕ ಕೈಯಾಗಿರ್ಲಿ ಎಲ್ಲರಿಗೆ ಶಕ್ತಿ ಇರಲಿ ಬಲವಿರಲಿ. ಜೋರಾಗಿ ಚಪ್ಪಳೆ ಕೊಡಿ ಅವರಿಗೆ. ವೆರಿ ಗುಡ್, ಚೆನ್ನಾಗಿ ಆಡಿದ್ರಿ. ಓಕೆ. ನಮ್ಮ ಹಿಂದಿನ 2022ರಿಂದ 2025 ಕನ್ನಡ ನಾಡಿನ ವೀರ ಶೈವ ಲಿಂಗಾಯತ ಸಮಾಜಕ್ಕಾಗಿ ನಮ್ಮ ಓಡಾಡತಕ್ಕಂತ ನಮ್ಮ ಭಾರತ ಕನ್ನಡದ ಈ ಲಿಂಗಾಯತವಾದ ಆಶ್ರಮದ ಸಮಸ್ಯೆಗಾಗಿ ನಮ್ಮ ಸಂಪಯ್ಯ ಸ್ವಾಮಿಗಳು ಹಿರಿಯ ಮಠವರಿಗೆ ಅವರು ಏನೇ ಬಂದರು ಏನೇ ಹೋದರು ಏನೇ ಬಿಟ್ಟರು ಓಡಾಡುವ ಸಮಸ್ಯೆಗಾಗಿ
ನಮ್ಮ ಹಿಂದಿನ ಒಂದು ಜೀವನದ ಅವರಿಗಾಗಿ ಅವರು ಅದರ ಪರವಾಗಿಯೋ ಆದರೂ ಕೂಡ ಏನೇ ಬಂದಿದ್ದರೂ ಹೋರಾಡಿ ತಕ್ಕುವ ಸಮಸ್ಯೆ ವಿಷಯ ಹೊಂದಿರುವುದು ಇಂದಿನ ಜೀವನ. ಇದು ಪರಿಶುದ್ಧವಾದಂಥ ಜೀವನ ಎಂದು ನಾವು ಎಲ್ಲರೂ ಕನ್ನಡ ನಾಡಿನ ಭಾರತೀಯ ಹಿರಿಯ ಮಕ್ಕಳಾಗಿ ಅವರು ಏನು ಬಂದರು ಆದರೂ ಅವರು ಇಂದಿನ ಒಂದು ನಮ್ಮ ಮಕ್ಕಳೆಂದು ಕಾಪಾಡಿದ ಈ ಒಂದು ಜೀವನ ವಾಯಿತಮ್ಮ. ನಾನು ಈ ಒಂದು ನಾಲ್ಕು ಮಾತುಗಳಿಗೆ ಮುಕ್ತಾಯಗೊಳಿಸುತ್ತೇನೆ. ಮುಂದೆ ನೀವೆಲ್ಲ ಜೀವನವನ್ನು ಕಾಪಾಡಿಕೊಂಡು ಇದು ಒಂದು ನಮ್ಮ ಜೀವನ, ಇಂದಿನ ಒಂದು ಜೀವನ ಸುಳ್ಳೊಂದು ಒಂದು ಪರಿಶುದ್ಧವಾಗಿ ನೀವು ತಿಳಿದುಕೊಂಡು ಹೊಡೆದಿ ಏನೂ ಇಲ್ಲ. ನಿನ್ನ ಹೆಸರೇನು? ಉನ್ನತಿ. ಶ್ರೀ ಪುಣ್ಯಾಶ್ರಮದಲ್ಲಿರುವಂತಹ ಎಲ್ಲ ತಾಯಂದಿರಿಗೂ ತಂದೆಯಂದಿರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹ್ಯಾಪಿ ಕ್ರಿಸ್ಮಸ್. ಮೊದಲನೇದಾಗಿ ನಮಗೆ ಈ ಒಂದು ಆಶ್ರಮಕ್ಕೆ ಬಂದು ನಿಮ್ಮ ಜೊತೆ ಸಮಯ ಕಳೆಯಲು ಅವಕಾಶ ಮಾಡಿಕೊಟ್ಟಂಥ ಈ ಆಶ್ರಮದ ಹಿರಿಯರಿಗೆ ನಮ್ಮ ಲೋಯಲಾ ಸಂಸ್ಥೆಯ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಕ್ರಿಸ್ಮಸ್ ಹಬ್ಬ ಅಂತ ಹೇಳಿದ್ರೆ ನಮಗೆ ನೆನಪು ಬರುವುದು, ನೀವು ಕೆಲವರಿಗೆ ಈ ನಕ್ಷತ್ರ, ಈ ಲೈಟ್ಸ್ಗಳು, ಅದು ಅಷ್ಟೇ ಅಲ್ಲ. ಕ್ರಿಸ್ಮಸ್ ಹಬ್ಬದ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಪ್ರೀತಿಯನ್ನು, ಮನುಷ್ಯನ ಪ್ರೀತಿಯನ್ನು ಪರರಿಗೆ ಹಂಚಿಕೊಳ್ಳೋದು. ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲರೂ ಸಮಾನರು, ಎಲ್ಲರೂ ದೇವರ ಮಕ್ಕಳು ಎಂಬ ಒಂದು ಅಂಶವನ್ನು ಈ ಕ್ರಿಸ್ಮಸ್ ಹಬ್ಬ ಸಾರ್ತದೆ. ಅದಕ್ಕಾಗಿ ಈ ಒಂದು ದಿನ ನಿಮ್ಮ ಜೊತೆ ಬಂದು ನಮ್ಮ ಕೆಲವು ಸಮಯವನ್ನು ಕಳೆಯಲು ನಮಗೆ ಭಾಳ ಸಂತೋಷ. ಯಾಕಂತ ಹೇಳಿದರೆ ನೀವು ಬೇರೆ ಬೇರೆ ಕುಟುಂಬಗಳಿಂದ, ಕಾರಣಾಂತರಗಳಿಂದ ದೂರವಾಗಿ ಇಲ್ಲಿದ್ದೀರಾ. ನಿಮ್ಮನ್ನು ನೋಡಿಕೊಳ್ಳುವ ರೀತಿ ನೋಡಿ ನಮಗೆ ತುಂಬ ಸಂತೋಷವಾಯಿತು. ಯಾಕಂತ ಹೇಳಿದರೆ ನಿಮ್ಮನ್ನು ಇಲ್ಲಿ ಒಟ್ಟಿಗೆ ಸೇರಿಸಿ ಒಂದು ಅವರಿಗೆ ಒಂದು ಗೌರವ ಕೊಟ್ಟು, ಒಂದು ಮೌಲ್ಯ ಕೊಟ್ಟು ನಿಮ್ಮನ್ನು ಇಲ್ಲಿ ನೋಡ್ಕೊಳ್ತಾರೆ. ಅದು ನೋಡಿ ನಮಗೆ ಬಹಳ ಸಂತೋಷವಾಯಿತು. ಅದಕ್ಕಾಗಿ ನಮ್ಮ ಸಂಸ್ಥೆ ಪರವಾಗಿ ಈ ಆಶ್ರಮದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ನಾವು ನಿಮ್ಮ ನೆನಪು, ಇಲ್ಲಿ ನಾವು ಕಳೆದಂಥ ಕೆಲವು ನೆನಪು ಯಾವಾಗಲೂ ನಮ್ಮ ಜೊತೆ ಇರ್ತದೆ. ಹಾಗೂ ನಿಮಗಾಗಿ ನಾವು ಭಗವಂತನಲ್ಲಿ ಯಾವಾಗಲೂ ಪ್ರಾರ್ಥಿಸ್ತೇವೆ. ನಿಮ್ಮ ಒಳ್ಳೆಯ ಆರೋಗ್ಯ ದೇವರು ಕೊಡಲಿ, ನಿಮ್ಮ ಮನಸ್ಸಿಗೆ ಆ ಶಾಂತಿ ಕೊಡಲಿ, ಹಾಗೂ ನಿಮ್ಮ ಜೀವನ ಇಲ್ಲಿ ಒಳ್ಳೆಯದಾಗಿ ಆಗಲಿ ಅಂತ ಬಯಸ್ತಾ ಮತ್ತೊಮ್ಮೆ ನಮಗೆ ಒಂದು ಯೇಸು ಕ್ರಿಸ್ತನ ಹುಟ್ಟಿದ ದಿನವನ್ನು ನಿಮ್ಮ ಜೊತೆ ಆಚರಿಸಲು ಅವಕಾಶ ಕೊಟ್ಟಂತ ಎಲ್ಲರಿಗೆ ವಂದಿಸುತ್ತಾ ಮತ್ತೊಮ್ಮೆ ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಹ್ಯಾಪಿ ಕ್ರಿಸ್ಮಸ್. ನಾವಿಲ್ಲಿ ನಿಮ್ಮ ಜೊತೆ ಮಾತಾಡೋದು ಬಂದಿದ್ವಲ್ಲ, ಖುಷಿ ಆಯಿತಾ ನಮ್ಮನ್ನು ನೋಡಿ? ನಮಗೂ ಕೂಡ ಅಷ್ಟೇ ಖುಷಿ ಆಯಿತು. ನಾವು ಮಾನ್ವಿಯಿಂದ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ನಿಮ್ಮ ಜೊತೆ ಕಳೆದಿದ್ದೀವಿ, ನಿಮ್ಮ ಜೊತೆ ಆಟ ಆಡಿದ್ದೀವಿ, ನಿಮ್ಮ ಜೊತೆ ಮಾತಾಡಿದ್ದೀವಿ. ಅದೇ ರೀತಿ ನಿಮ್ಮ ನೋಡಿದ್ರೆ ನಮಗೊಂದು ಖುಷಿ. ಯಾಕಂದರೆ ನೀವು ನಮಗಿಂತ ಹಿರಿಯರು, ಜ್ಞಾನದಲ್ಲಿ, ಬುದ್ಧಿಯಲ್ಲಿ ಎಲ್ಲದರಲ್ಲೂ ಹಿರಿಯರು. ಆದರೆ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ನಮಗೊಂದು ಖುಷಿ ಆಗುತ್ತೆ. ನಮ್ಮ ಮನೆಯಲ್ಲಿರುವಂಥ ನಮ್ಮ ಅಪ್ಪ ಅಮ್ಮ ಆಗಲಿ, ಅಜ್ಜ ಅಜ್ಜಿ, ಅವ್ರನ್ನ ಭೇಟಿ ಮಾಡುವಂಥ ಸಂತೋಷ ನಮಗೆ ಆಗ್ತದೆ. ಅದೇ ರೀತಿ ನಾವು ಈಗಾಗಲೇ ಫಾದರ್ ಅವರು ಹೇಳಿದ ಪ್ರಕಾರ ಈ ಕ್ರಿಸ್ಮಸ್ ಸಮಯದಲ್ಲಿ ನಾವು ಯಾಕೆ ಇಲ್ಲಿ ಬರ್ತೀವಿ ಅಂದರೆ ನಮ್ಮಲ್ಲಿರುವಂಥ ಪ್ರೀತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ, ನಮ್ಮಲ್ಲಿರುವ ಸಂತೋಷವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ. ಹಾಗಾಗಿ ಒಬ್ಬರ ಪ್ರೀತಿಯನ್ನು ಇನ್ನೊಬ್ಬರ ಹಂಚ್ಕೊಂಡಾಗ ಆ ಪ್ರೀತಿ ಆಗಲಿ, ಸಂತೋಷ ಆಗಲಿ ಜಾಸ್ತಿ ಆಗುತ್ತೆ. ಸೊ ಅದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಆದ್ದರಿಂದ ನಾನು ಇಲ್ಲಿಗೆ ಬರ್ತೀವಿ ಅಂತ ಕೇಳಿದಾಗ ಇಲ್ಲಿನ ಮುಖ್ಯಸ್ಥರು ಸಂತೋಷವಾಗಿ ಖಂಡಿತವಾಗಿ ಬನ್ನಿ ಅಂತ ಹೇಳಿ ನಮಗಿದೆಲ್ಲ ಕಾರ್ಯಕ್ರಮಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು. ಅದೇ ರೀತಿ ಇನ್ನು ಮುಂದಿನ ದಿನಗಳು ಕೂಡ ನಮ್ಮ ಸಾಧ್ಯವಾದರೆ ನಿಮ್ಮನ್ನು ಬಂದು ಭೇಟಿ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ಪುನೀತ್ ಆಶ್ರಮ ಸಂಸ್ಥೆ ಹುಟ್ಟಿರೋದು ಒಬ್ಬ ಕಲಾವಿದನಿಂದ. ಪುನೀತ್ ರಾಜ್ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ನಾವೊಂದು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೊಂದು ಆಶ್ರಮ ನಡೆಸ್ತೀವಿ. ನಾವು ಒಬ್ಬ ಕಲಾವಿದನಾಗಿ ಬರುವ ಹಣದಿಂದ ಒಂದು ಪುನೀತ್ ಆಶ್ರಮ ಸಂಸ್ಥೆಯನ್ನು ಕಟ್ಟಿಕೊಂಡಿವಿ. ಹಲವಾರು ಕಷ್ಟ ಸುಖಗಳನ್ನು ಹಂಚಿಕೊಂಡು ಈ ಒಂದು 35 ಜನರ ಜೊತೆಗೆ
ನಮ್ಮ ಸಮಯವನ್ನು ಕಳೆದಂಥ ಬರ ಒಂದು ಮದುವೆ ಹಾಗೂ ಮದುವೆ ಜಾತ್ರೆ ಗಣೇಶ ಚತುರ್ಥಿ ಇಲ್ಲಿ ಬರುವಂಥ ಹಣದಿಂದ ಒಂದು ಈ ಪುನೀತ ಆಶ್ರಮ ನಡೀತಾ ಇದೆ ಸರ್. ಇಲ್ಲಿ ಆಶ್ರಮಕ್ಕೆ ಬಂದಂಥ ಎಲ್ಲ ವರ್ಗದವರು ಇದ್ದಾರೆ. ಇಲ್ಲಿ ಒಂದು ಜಾತಿ ಧರ್ಮ ಯಾವುದೂ ಇಲ್ಲ ಸರ್. ನಮಗೆ ಎಲ್ಲ ನಾವು ಒಂದು ಪುನೀತಾಶ್ರಮದ ದೇವರ ಮಕ್ಕಳು. ಆ ಯೇಸು ನೆನೆಯುತ್ತಾ, ಆ ಅಲ್ಲನ ನೆನೆಯುತ್ತಾ, ಆ ಶಿವನ ನೆನೆಯುತ್ತಾ ಈ ಒಂದು ಸಂಸ್ಥೆ ನಡೀತಾ ಇದೆ. ಇಲ್ಲಿ ಬುದ್ಧಿಮಾಂದ್ಯರು ಜಾಸ್ತಿ ಜನ ಇದ್ದಾರೆ ಸರ್ ನಮ್ಮ ಆಶ್ರಮದಲ್ಲಿ. ವಯಸ್ಸಾದ ಬುದ್ಧಿಮಾಂದ್ಯರು ಇದ್ದರೆ, ಯಾಕಂದರೆ ವಯಸ್ಸಾದವ್ರನ್ನ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರ ಮನೆಯಲ್ಲಿ ತಂದೆ ತಾಯಿ ವಯಸ್ಸಾಗಿರುತ್ತೆ, ಇವರು ವಯಸ್ಸಿಗೆ ಬಂದಿರ್ತಾರೆ. ಇವರು ವಯಸ್ಸಿಗೆ ಬಂದಾಗ ತಂದೆ ತಾಯಿ ವಯಸ್ಸಿದ್ದವ್ರನ್ನ ನೋಡ್ಕೊಳಕ್ಕಾಗಲ್ಲ. ಆದ ಕಾರಣಕ್ಕಾಗಿ ಈ ಒಂದು ಸಂಸ್ಥೆ ಅವರ ಸೇವೆಗೆ ನಿಂತಿದೆ. ಇದು ಒಂದು ಸೇವೆ ನಡೀತಾ ಇರೋದು. ದಾನಿಗಳು ಯಾರಾದರೂ ಆಶ್ರಮಕ್ಕೆ ಏನಾದರೂ ಒಂದು ದಾನಿ ರೂಪದಿಂದ ಕೊಟ್ಟರೆ ಈ ಒಂದು ಆಶ್ರಮದಲ್ಲಿ ಎಲ್ಲರೂ ಚೆನ್ನಾಗಿ ಊಟ ಮಾಡಿಕೊಂಡು, ನಮ್ಮ ಆಶ್ರಮದಲ್ಲಿ ಯಾರೂ ಆರೋಗ್ಯ ಸ್ಥಿತಿಯಲ್ಲಿ ಯಾರೂ ಇಲ್ಲ ಸರ್, ಎಲ್ಲರೂ ಆರೋಗ್ಯವಾಗಿ ಇದ್ದಾರೆ. ಯಾಕಂದರೆ ನಮ್ಮ ಪ್ರೀತಿ ಪ್ರೇಮ ಇದರಿಂದಲೇ ಅವರು ಗುಣಮಟ್ಟ ಆಗಿದ್ದಾರೆ. ಈ ಅಮ್ಮ ಹಾಡಿದಲ್ರಿ, ಆ ಅಮ್ಮ ಮಾನವಿ ತಾಲೂಕು ಕಪ್ಪಗಲ್ ಅಂತೇಳಿ ಸರ್. ಆ ಅಮ್ಮ ಫಸ್ಟಿಗೆ ಬಂದಾಗ ಮೆಂಟಾಲಿಟಿ ಫುಲ್ ಮೆಂಟಾಲಿಟಿ ಸಿಕ್ಕವ್ರು ನೋಡಿಯೋದು. ನನ್ನ ಹೆಂಡತಿಗೆ ನಮ್ಗೆ ತುಂಬ ಜನಕ್ಕೆ ಹೊಡೆದಿದ್ದಾಳೆ ಫಸ್ಟಿಗೆ ಬಂದಾಗ. ಆ ಅಮ್ಮಗೆ ಇವತ್ತು ಪ್ರೀತಿ ಪ್ರೇಮದಿಂದ ನಾವು ನೋಡ್ಕೊಂಡಾಗ ಇಷ್ಟು ಚೆನ್ನಾಗಿ ಆ ಅಮ್ಮ ಇವತ್ತು ಆ್ಯಕ್ಟಿವಿಟಿ ಆಗಿದ್ದಾಳೆ. ಆಮೇಲೆ ಇಲ್ಲಿ ಅವ್ರಿಗೆ ಖಾಲಿ ಚೈನ್ ಹಾಕಿದ್ರು ಸರ್. ಅವ್ರ ಮೊನ್ನೆ ಇತ್ತೀಚೆಗೆ ನನಗೆ ಕೈ ಕಡಿದು ಅವ್ರು ಬಡಿಯೋದು ಅವರು ಮಾಡ್ತಾರೆ. ಇವತ್ತು ಅವ್ರು ಕೂಡ ಚೆನ್ನಾಗಿದ್ದಾರೆ. ಇನ್ನೊಂದು ದಿನಗಳಲ್ಲಿ ಅದು ಕೂಡ ಚೈನೆ ಬಿಚ್ಚಿ ಅವ್ರು ನಮ್ಮ ಜೊತೆಗೆ ಚೆನ್ನಾಗಿ ಇಟ್ಕೊತೀವಿ ಅಂತೇಳಿ ನಿಮ್ಗೆ ಹೇಳ್ತಾ ಇದ್ವಿ. ಆಮೇಲೆ ಇಲ್ಲೆಲ್ಲ ಇರುವಂಥ ಇವ್ರು ನಿನ್ನೆಲ್ಲ ಮನೆ ಬಂದಿದ್ದಾರೆ. ತುಂಬ ಆಸ್ತಿ ಮನೆ ಎಲ್ಲ ಇತ್ತು. ಬೇರೆಯವರೆಲ್ಲ ಮನೆ ಕುಟುಂಬ ಕಸ್ಕೊಂಡು ಅವ್ನು ಹೊಡೆದು ಬಡ್ದು ರೋಡಲ್ಲಿ ಹಾಕಿದ್ರು. ಕುರುಗೋಡ CPI ಸಾಬ್ರು ಊರಿನ ಗ್ರಾಮಸ್ಥರು ನನಗೆ ಫೋನ್ ಮಾಡಿ ಅವ್ರಿಗೆ ಕಳಿಸಿದ್ದಾರೆ. ಪ್ರತಿಯೊಬ್ಬರದ್ದು ಒಂದೊಂದು ಸ್ಟೋರಿ ಹೇಳ್ತಾ ಇದ್ರೆ, ನೀವು ಹೋದ್ಮೇಲೆ ಅವರೆಲ್ಲ ನೆನೆಸ್ಕೊಂಡು ಮತ್ತೆ ಹೇಳ್ತಾರೆ. ಅವರ ಒಂದು ಸ್ಟೋರಿ ಕೇಳೋದಕ್ಕಿಂತ ಇಲ್ಲಿರುವಂಥ ದೇವ್ರ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ. ಇನ್ನೂ ನಾನು ಹೆಚ್ಚಿನ ಮಟ್ಟಿಗೆ ನಾನು ಶ್ರಮಪಟ್ಟು ಇವ್ರನ್ನ ಚೆನ್ನಾಗಿ ನೋಡ್ಕೋಬೋದು. ಈ ಎಲ್ಲ ನಾವು ಚೆನ್ನಾಗಿರ್ಬೇಕಂದ್ರೆ ತಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಸಹಾಯ ಬೇಕು ಅಂತೇಳಿ ಒಂದು 4 ಮಾತು ಮುಗಿಸ್ತೇನೆ. We wish you a Merry Christmas. We wish you a Merry Christmas. We wish you a Merry Christmas and a Happy New Year. We wish you a Merry Christmas. We wish you a Merry Christmas. We wish you a Merry Christmas and a Happy New Year. Happy New Year, Happy New Year. We wish you a Merry Christmas and a Happy New Year. ಕಣ್ಮಣಿಯಂತೆ ಕಾಯುವ ದೇವ, ನಿನ್ನ ಬಿಟ್ಟು ಹೋಗಲಾರೆ, ನೀನೊಬ್ಬನೇ ನನಗೆ ಎಲ್ಲವೂ. ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ. ನಮಸ್ತೆ. ನಾವು ಲೋಯಲ ಸಂಸ್ಥೆ ಮಾನ್ವಿಯಿಂದ ಎಲ್ಲ ಗುರುಗಳು ಹಾಗೂ ಶಿಕ್ಷಕರು ಈ ಒಂದು ಪುನೀತಾಶ್ರಮಕ್ಕೆ ಬಂದು ಕ್ರಿಸ್ಮಸ್ ಹಬ್ಬದ ಒಂದು ಆಚರಣೆಯನ್ನು ಹಾಗೂ ಕ್ರಿಸ್ಮಸ್ ಹಬ್ಬದ ಒಂದು ಪ್ರೀತಿ ಅದನ್ನು ಹಂಚಿಕೊಳ್ಳಲಿಕ್ಕೆ ನಾವೆಲ್ಲರೂ ಈ ಒಂದು ಆಶ್ರಮದಲ್ಲಿ ಬಂದು
ಇವರೆಲ್ಲರಿಗೂ ಒಂದು ಆಟೋಟವನ್ನು ಹಾಗೂ ಗಾಯನದ ಮುಖಾಂತರ ಅವರೊಂದಿಗೆ ನಾವು ಬೆರೆತಿದ್ದೇವೆ. ಇದು ಪ್ರಭು ಕ್ರಿಸ್ತರು ನಮಗೆ ನೀಡಿದಂತಹ ಒಂದು ಮುಖ್ಯವಾದ ಸಂದೇಶ. ಅಂದರೆ ನಾವು ಇತರರನ್ನು ಪ್ರೀತಿಸಬೇಕು ಮತ್ತು ಇತರರೊಂದಿಗೆ ಬೆರೀಬೇಕು ಮತ್ತು ಅವರ ಜನನ ಒಂದು ಪ್ರೀತಿಯ ಸಂಕೇತ ಆಗಿರೋದ್ರಿಂದ ಇದು ಸಾಂಕೇತಿಕವಾಗಿ ನಾವು ಇಲ್ಲಿ ಸಂಸ್ಥೆಯ ವತಿಯಿಂದ ಬಂದು ಈ ರೀತಿಯ ಒಂದು ಆಶ್ರಮಗಳಿಗೆ ಮತ್ತು ಬೇರೆ ಆರ್ಫನೇಜಸ್ಗಳಿಗೆ ನಾವು ವಿಸಿಟ್ ಮಾಡಿ ಅವರಿಗೆ ಈ ಸಂದೇಶವನ್ನು ನಮ್ಮ ಒಂದು ಬೆರೆಯುವಿಕೆ ಮುಖಾಂತರ ಸಂದೇಶವನ್ನು ಸಾರುವಂತಹ ಒಂದು ಆಚರಣೆ ನಮ್ಮಲ್ಲೂ ಸಹ ಇದೆ. ಅದರ ಒಂದು ಪರವಾಗಿ ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ. ಸೊ ಇಲ್ಲಿ ಈ ಆಶ್ರಮಕ್ಕೆ ಬಂದು ಬಹಳ ಸಂತೋಷ ಆಯಿತು ನಮಗೆ ಈ ಆಶ್ರಮವನ್ನು ನೋಡಿ ಮತ್ತು ಇಲ್ಲಿ ಇದ್ದಂತಹ ವೃದ್ಧರನ್ನು ಭೇಟಿಯಾಗಿ, ಸೊ ಮಾನಸಿಕ ಅಸ್ವಸ್ಥರನ್ನು ಸಹ ಕೆಲವರನ್ನ ಭೇಟಿಯಾಗಿ ನಮಗೆ ಭಾಳ ಸಂತೋಷ ಆಯಿತು. ಮತ್ತು ಅದೇ ರೀತಿ ದುಃಖವೂ ಸಹ ಆಗ್ತಿದೆ. ಯಾಕಂದರೆ ಸಮಾಜ ಇವತ್ತು ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ ಸಹ ಒಂದು ಸ್ವಾರ್ಥಿಗಳಾಗಿ ಜೀವಿಸ್ತಾ ಇದ್ದಾರೆ. ಆದರೆ ನಮ್ಮ ಒಂದು ಮುಖ್ಯ ಒಂದು ಸಂದೇಶ ಏನಂತ ಹೇಳಿದ್ರೆ, ಸಮಾಜ ಇಂದಿನ ಮಕ್ಕಳು ಮುಂದೆ ತಮ್ಮ ತಂದೆ ತಾಯಿಯಿಂದ ಚೆನ್ನಾಗಿ ನೋಡಿಕೊಂಡು ಕುಟುಂಬವನ್ನು ಸಾಗಿಸಬೇಕು. ಆಗ ಮಾತ್ರ ಒಂದು ಮಾನವೀಯತೆಗೆ ಬೆಲೆಯನ್ನು ಕೊಡೋಕ್ಕಾಗ್ತದೆ ಅಂತ ನಮ್ಮ ಒಂದು ಆಸೆ, ಒಂದು ಬಯಕೆ. ಸೊ ಈ ಒಂದು ಚಿಕ್ಕ ಕೂಟಕ್ಕೆ ತಯಾರಿ ನಡೆಸಿದಂತಹ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿ ಈ ಒಂದು ಆಶ್ರಮ ಅನೇಕ ಒಂದು ವೃದ್ಧರಿಗೆ ಸಹಾಯ ಒಂದು ತಾಣವಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಿದ್ಯಾರ್ಥಿಗಳನ್ನು ಸಹ ನಾವು ಬೇರೆ ಬೇರೆ ಕಡೆ ಈ ರೀತಿಯ ಆಶ್ರಮಗಳಿಗೆ ಕರ್ಕೊಂಡೋಗಿ ಅವರಿಗೆ ಒಂದು ಮಾನವೀಯತೆಯ ಒಂದು ಮೌಲ್ಯವನ್ನು ತುಂಬಲಿಕ್ಕೆ ನಾವು ಮಾಡ್ತೀವಿ. ಈ ಸಲ ಏನು ಮಾಡಿದ್ದೀವಿ ಅಂದರೆ, ವಿದ್ಯಾರ್ಥಿಗಳನ್ನ ಬಿಟ್ಟು ನಾವೇ ಈ ಆಶ್ರಮಕ್ಕೆ ಬಂದು ಇಂಥ ಒಂದು ಬಡ ಬಗ್ಗರ ಜೊತೆ ಒಂದು ಸಮಯ ಕಳೆದಾಗ ನಮಗೇನೋ ಒಂದು ಆತ್ಮತೃಪ್ತಿ ಆಗ್ತದೆ. ನೋಡಿ, ಇಲ್ಲಿರೋರೆಲ್ಲರೂ ಮನೆಯಿಂದ ಹೊರಗೆ ಬಂದಿರೋರು. ಅವರಂಥ ಒಂದು ಅವ್ರಿಗೆ ಆದಂಥ ಒಂದು ಆಶ್ರಮ ಇಲ್ಲ, ಆಶ್ರಯ ಇಲ್ಲ, ಮನೆ ಇಲ್ಲ, ಅಥವಾ ಅವ್ರದ್ದಾದಂಥ ಸಂಬಂಧಿಕರಾಗಲಿ ಮನೆ ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ. ಇಂಥ ಒಂದು ಆಶ್ರಮಕ್ಕೆ ಬಂದು ಪಾಪ ಕೆಲವೊಮ್ಮೆ ಅವ್ರಿಗೆ ದುಃಖ ಆಗ್ಬೋದು, ಅವ್ರಿಗೆ ಕೆಲವೊಮ್ಮೆ ಬೇರೆ ರೀತಿಯ ಒಂದು ಭಾವನೆಗಳಿರ್ಬೋದು. ಅವ್ರ ಜೊತೆ ಬಂದು ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ, ನಮ್ಮ ಪ್ರೀತಿನ ನಿಮಗೆ ಕೊಡ್ತೀವಿ, ನೀವು ಕೂಡ ನಮ್ಮವರು, ನಮ್ಮ ಸಹೋದರರು ಸಹೋದರಿಯರು, ನಮ್ಮ ತಾಯಿ ತಂದೆಗಳು ಅಂತ ಹೇಳಿ ಒಂದು ಸಮಯ ಕಳೀತಾ ಇದ್ದೀವಲ್ಲ, ನಮಗೆ ತುಂಬ ಆತ್ಮತೃಪ್ತಿ ಆಗ್ತಾಯಿದೆ. ಇದು ನಮ್ಮ ಒಂದು ಅನುಭವ. ಈ ರೀತಿಯ ಒಂದು ಭಾವನೆ ಬಂದು ಸಮಾಜಮುಖಿಯಾಗಿ ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗೋದು, ಅವ್ರನ್ನ ನೋಡ್ಕೊಳ್ಳೋದಿದೆಯಲ್ಲ, ಅದೊಂದು ಉದಾತ್ತ ಒಂದು ಗುಣ. ಆ ಒಂದು ಗುಣ ಅವರಲ್ಲಿ ಕಾಣ್ತಾ ಇದ್ದೀನಿ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಮತ್ತು ಈ ರೀತಿ ಎಲ್ಲ ವೃದ್ಧರನ್ನು ಮತ್ತು ಇಲ್ಲಿರುವಂಥ ಎಲ್ಲ ವ್ಯಕ್ತಿಗಳನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊತಾ ಇದ್ದಾರೆ. ಅದಕ್ಕಾಗಿ ಅವ್ರಿಗೆ ನಾನು ಮನಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಆ ದಯಾಮಯ ದೇವರು ಅವರನ್ನು ಆಶೀರ್ವದಿಸಲಿ ಮತ್ತು ಇಲ್ಲಿರುವಂಥ ಎಲ್ಲರನ್ನು ಆಶೀರ್ವದಿಸಲಿ. ಮತ್ತು ಇಂಥ ಒಳ್ಳೆಯ ಕೆಲಸ ಕಾರ್ಯಗಳು ನಡೆಯುವಾಗ ದೇವರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಮತ್ತು ನಮಗೆ ಸಹಾಯ ಮಾಡ್ತಾರೆ ಮತ್ತು ನಮಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನ ಪೂರೈಸ್ತಾರೆ ಎಂಬ ಒಂದು ಭಾವನೆ, ವಿಶ್ವಾಸ ನನ್ನಲ್ಲಿದೆ. ಮತ್ತು ಈ ಒಂದು ತಾಣ ಇನ್ನೂ ಅನೇಕರ ನಿವಾಸಿಗಳಿಗೆ ಒಳ್ಳೆಯ ತಾಣ, ಪ್ರೀತಿಯ ತಾಣವಾಗಿ ಅವರ ಒಂದು ಜೀವನ ಒಳ್ಳೆ ರೀತಿಯಲ್ಲಿ ನಡೆಯಲಿಕ್ಕೆ ಸಹಾಯವಾಗಲಿ ಅಂತ ನಾನು ಹಾರೈಸಿ ಮತ್ತೊಮ್ಮೆ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸೇವಕ ಪಂಪಾಯ ಸ್ವಾಮಿ ಅಂತೇಳಿ, ಆ ಪುನೀತಾಶ್ರಮದ ಸಂಸ್ಥಾಪಕರು ಹಾಗೂ ಜನಸೇವಕರು. ಈ ಒಂದು ಪುನೀತಾಶ್ರಮದಲ್ಲಿ ಸುಮಾರು 35ರಿಂದ 40 ಜನ ವಾಸ ಮಾಡ್ತಾ ಇದ್ದಾರೆ. ಬುದ್ಧಿಮಾಂದ್ಯರು ಹಾಗೂ ವಯಸ್ಸಾದವರು ಈ ಒಂದು ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಎಲ್ಲರಲ್ಲಿ ವಿನಂತಿ ಏನಂತಂದರೆ, ನಮ್ಮ ಆಶ್ರಮದಲ್ಲಿ ಸಹಾಯ ಸಹಕಾರ ಬೇಕಾಗಿದೆ. ಯಾಕೆಂದರೆ ನಾವು ಸ್ವಂತ ದುಡಿಮೆಯಿಂದ ಈ ಒಂದು ಪುನೀತಾಶ್ರಮ ಸಂಸ್ಥೆ ನಡೀತಾ ಇದೆ. ನಾವೊಬ್ಬ ಕಲಾವಿದನಾಗಿ ಆರ್ಕೆಸ್ಟ್ರಾ ಹಾಗೂ ರಸಮಂಜರಿ ಕಾರ್ಯಕ್ರಮ ಮಾಡಿ ಈ ಒಂದು ಆಶ್ರಮ ನಡೆಸ್ತಾ ಇದ್ದೀನಿ. ನಮ್ಮ ಆಶ್ರಮಕ್ಕೆ ಯಾರ ಸಹಾಯ ಸಹಕಾರ ಇಲ್ಲ. ಈ ಒಂದು ಆಶ್ರಮ PW ಕ್ಯಾಂಪು ಯಮನೂರಪ್ಪ ದರ್ಗಾ ರಸ್ತೆ ನಾಗನತೋಟದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಆ ಆಶ್ರಮದಲ್ಲಿ ಜಾಗ ಇಲ್ಲ, ನಮಗೆ ಸ್ವಂತ ಜಾಗ.
ನಾವೀಗ ಆಶ್ರಮ ಸ್ಟಾರ್ಟ್ ಮಾಡಿ 4 ವರ್ಷ ಆಯಿತು. 4 ವರ್ಷದಿಂದ 3 ಜಾಗ ಚೇಂಜ್ ಮಾಡಿದ್ದೀವಿ. ಯಾಕಂತಂದರೆ ನಮ್ಮ ಆಶ್ರಮಕ್ಕೆ ಜಾಗ ಕೊಡೋರು ಯಾರೂ ಇಲ್ಲ. ಎಲ್ಲರಲ್ಲಿ ಏನಂತ ತಿಳ್ಕೊಳ್ಳೋದೇನೆಂದರೆ ಹನಿಯನಿಗೆ ಗುಡಿಸಿದರೆ ಹಳ್ಳ ಅಂತೆ. ತಮ್ಮೆಲ್ಲರ ಒಂದು ಸಹಾಯ ಸಹಕಾರ ಬೇಕಂತ ಕೇಳ್ತಾ ಇದ್ದೀನಿ ಸರ್. ಪ್ರತಿಯೊಂದು ಕಷ್ಟನೇ ಸರ್. ಯಾಕಂದರೆ ಪ್ರತಿದಿನ 2,000 ರೂಪಾಯಿ ಖರ್ಚಿದೆ ಸರ್. 2,000 ರಿಂದ 2,500 ರೂಪಾಯಿ ಖರ್ಚು ಬರುತ್ತೆ. ಒಂದು ಕುಟುಂಬ ನಡೆಸಬೇಕಂದ್ರೆ ಒಂದು ಮನೆಯಲ್ಲಿ ಬೇಳೆಲ್ಲ ಅಕ್ಕಿಲ್ಲ ಅಂತಾರೆ. ಅಂಥದ್ರಲ್ಲಿ 35 ಜನನ ನಾನು ಇಟ್ಕೊಂಡು ಸಾಕ್ತಾಯಿದ್ದೀನಿ ಅಂತಂದರೆ ತುಂಬ ಕಷ್ಟ ಆಗ್ತಾಯಿದೆ ಸರ್. ದಾನಿಗಳು ಬರ್ತಾರೆ ಸರ್, ಕೊಡ್ತೀವಿ ಅಂತ ಹೇಳ್ತಾರೆ, ಯಾರು ಕೊಡೋದಿಲ್ಲ. ಕೆಲವೊಬ್ಬರು ಕೊಟ್ಟು ಹೋಗ್ತಾರೆ. ಅಥವಾ ಯಾರಾದರೂ ಬರ್ತಡೇ ಮಾಡ್ಕೊಂಡ್ರೆ ಒಂದು ದಿವಸದ ಊಟದ ವ್ಯವಸ್ಥೆ ಮಾಡಿಸ್ತಾರೆ. ಯಾಕಂದರೆ ಒಂದು ಆಶ್ರಮ ಪಬ್ಲಿಕ್ ಇಲ್ಲ. ಇದು ಪಬ್ಲಿಕ್ ಇಲ್ಲ ಅಂತಂದ್ರೆ ಏನು ಕಾರಣ ಅಂತಂದರೆ ನಾವು ಯಾವುದೇ ಒಂದು ಮಾತಾಡೋದ್ರಲ್ಲಿ ಯಾವುದೇ ಇಲ್ಲ ಸರ್. ನಮ್ಮ ಆಶ್ರಮದಲ್ಲಿ ಯಾರು ವರ್ಕರ್ ಇಲ್ಲ ಸರ್. ಆಶ್ರಮದಲ್ಲಿ ಸ್ವಂತವಾಗಿ ನಾವೇ, ನನ್ನ ತಂಗಿ ಗಂಡ, ನಾನು, ನಮ್ಮ ಮನೆಯವರೆಲ್ಲ ನಿಂತು ಮಾಡ್ತಾಯಿದ್ವಿ. ಫ್ಯಾಮಿಲಿಯವರು 6 ಜನ ಇರೋರು ಸರ್. ಯಾರಿಗೂ ಶಾಲ್ರಿ ಇಲ್ಲ ಸರ್. ನಾವು 4 ಜನ ಕಲಾವಿದರೆ ಸರ್. 4 ಜನ ಕಲಾವಿದರು. ಈ ಕಲಾವಿದರಿಂದನೇ ನಮ್ಮ ಸಂಸಾರ ಜೀವನ ನಡೀತಾ ಇದೆ. ನಾನು ಈ ಆಶ್ರಮ ಮಾಡಿ 4 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀನಿ. ಇದು ನಂಬಂಗಿಲ್ಲ. ಯಾಕಂತಂದರೆ ನಮ್ಮ ಆಶ್ರಮಕ್ಕೆ ಹಲವಾರು ದಾನಿಗಳು ನಂಬಕ್ಕಿಲ್ಲ. ನಾವೇ ಸ್ವಂತ ದುಡಿಮೆಯಿಂದ ಮಾಡ್ತಾಯಿದ್ವಿ. ಈ ಒಂದು ಆಶ್ರಮ ಸಂಸ್ಥೆ ನಡೆಸ್ತಾಯಿದ್ವಿ. ಅದ್ರ ಕಲೆ ಬರೋಂಥ ಹಣನ ನಮ್ಗೆ ಏನು ಬೇಕು ಇದರಲ್ಲಿ ಸಕ್ಕರೆ, ಚಾಪುಡಿ, ಹಾಲು, ಅವ್ರಿಗೆ ಸಬ್ಬು, ಪೇಸ್ಟು, ಏನು ಅವ್ರಿಗೆ ದಿನ ಬಳಸುವಂಥ ಸಾಮರ್ಥ್ಯಗಳನ್ನು ನಾವು ತಂದು ಹಾಕ್ತಾಯಿದ್ದೀನಿ. ನಾವು ಒಂದು ಹಂಗೆ ನಡೀತಾಯಿದೆ. ಯಾರಾದರೂ ಪುಣ್ಯಾತ್ಮರು ಬಂದು ನಮ್ಮ ಆಶ್ರಮಕ್ಕೆ ಡೊನೇಷನ್ ಅಂತೇಳಿ 1,000, 1,500, 2,000 ಕೊಟ್ಟು ಹೋಗ್ತಾ ಇದ್ದಾರೆ. ಎಲ್ಲರ ಹತ್ರ ಕೇಳ್ಕೊಳ್ಳೋದಿಷ್ಟೇ ಸರ್. ನಿಮಗೆ ಯಾವ ರೀತಿಯಾಗಿ ಸಹಾಯ, ಈ ದಾನ ಧರ್ಮದಲ್ಲಿ ಸಹಾಯ ಮಾಡೋಕ್ಕಾಗಿಲ್ಲ ಅಂತಂತಂದ್ರು ನಮ್ಮೊಂದು ಆರ್ಕೆಸ್ಟ್ರಾ ಇದೆ, ಸೌಂಡ್ ಸಿಸ್ಟಮ್ ಇದೆ. ನೀವು ನಮಗೆ ವರ್ಕ್ ಕೊಟ್ಟು ನಮಗೊಂದು ಸಹಾಯ ಮಾಡಿರಿ. ಯಾಕಂದರೆ ನಾವು ಕೆಲಸ ಮಾಡಿ ನಿಮ್ಮ ಹತ್ರ ಹಣ ಕೇಳ್ತೀವಿ. ಆ ಒಂದು ಕೆಲಸ ಕೊಟ್ಟು ನಾವೊಂದು 30 ಜನನ ಬದುಕಿಸಿರಿ ಅಂತ ಕೇಳ್ತಾಯಿದ್ದೀನಿ. ಆರ್ಕೆಸ್ಟ್ರಾ ಆಯಿತು, ಸೌಂಡ್ ಸಿಸ್ಟಮ್ ಆಯಿತು. ನಮ್ಮಲ್ಲಿ ನಿಜವಾದ ಅನಾಥರು ಮಾತ್ರ ಇದ್ದಾರೆ. ಅವ್ರಿಗೆ ಎಂಥ ಇದರಲಿ ಸರ್, ನಮಗೆ ಅವ್ರಿಗೆ ಕುಷ್ಠರೋಗ ಇರಲಿ, ಅವ್ರಿಗೆ ಪಾರ್ಚೆ ಇರಲಿ, ಯಾವುದೇ ಇರಲಿ, ನಾವು ಕರ್ಕೊಂಬಂದು ಸೇವೆ ಮಾಡ್ತಾಯಿದ್ದೀವಿ ಸರ್. ಯಾಕಂತಂದರೆ ಸೇವೆ ಮಾಡೋಕ್ಕೆ ಯಾವುದೇ ಜಾತಿ ಧರ್ಮ ಯಾವುದೇ ಇಲ್ಲ ಸರ್. ನಮಗಿರೋದು ಒಂದೇ ಜಾತಿ, ಮಾನವನ ಜಾತಿ. ಮಾನವನ ಹತ್ರ ನಿಮಗೆ ಅವ್ರ ಮನೆಯಲ್ಲಿ ಕುಟುಂಬದವ್ರು ಇದ್ದರೆ ನಾವು ಕರ್ಕೊಳೋದಿಲ್ಲ ಸರ್. ಯಾಕಂದರೆ ಅವ್ರ ಕುಟುಂಬದವ್ರು ಇದ್ದರೆ ಅವ್ರ ಅನಾಥರಲ್ಲ. ನಾವು ನಿಜವಾದ ಅನಾಥರಿಗೆ ನಾನು ಇಲ್ಲೊಂದು ಆಶ್ರಯ ಕೊಡ್ತಾ ಇದ್ದೀನಿ. ಎಲ್ಲರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲಾದರೂ ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಇರಲಿ, ಎಲ್ಲೇ ಯಾವುದೇ ಜಾಗ ಇರಲಿ, ಅನಾಥರು ಹಾಗೂ ಬುದ್ಧಿಮಾಂದವರು ಹಾಗೂ ನೊಂದವರು ಇದ್ದರೆ ನಮಗೆ ಕೂಡಲೇ ಕರೆ ಮಾಡಿರಿ. ನಮ್ಮ ಸಿಬ್ಬಂದಿ ನಾವು ಬಂದು ಅವ್ರನ್ನ ವೃದ್ಧರನ್ನ ಕರ್ಕೊಂಡು ಬರ್ತೀವಿ. ಹಾಗೆಯೇ ಕರ್ನಾಟಕದ ಯಾವುದೇ ಭಾಗದ ಯಾವುದೇ ಮೂಲೆಯಲ್ಲಿರುವಂಥ ಯಾರೇ ಆಗಲಿ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಬೇಕಂದ್ರೆ ನೀವೊಂದು ಯಾವುದೇ ರೀತಿಯಲ್ಲಿ ಸಹಾಯ ಮಾಡ್ಬೋದು. ಬಂದು ಕಾಸಿ ಅಥವಾ ಇಲ್ಲಿ ಒಂದು ಸಿಂಧನೂರಿಗೆ ಬಂದು ನಮ್ಮ ಆಶ್ರಮ ನೋಡಿ, ಆಶ್ರಮದಲ್ಲಿರುವಂಥ ವೃದ್ಧರನ್ನು ನೋಡಿ, ನಾವು ಮಾಡೋಂಥ ಸೇವೆ ನಿಜವಾಗ್ಲೂ ಸೇವೆ ಐತೋ ಅಥವಾ ಇಲ್ಲ ಅಂತ ತಿಳ್ಕೊಂಡು ನಮಗೆ ಸಹಾಯ ಮಾಡಿರಿ. ಅಥವಾ ನಾವು ಮಾಡ್ತಿರೋದು ಸೇವೆ ನಿಜವಾಗ್ಲೂ ನಿಮ್ಗೆ ಅನಿಸಿದರೆ ನೀವು ದೂರ ಇದ್ದೀರಿ, ನಮಗೆ ಅಲ್ಲಿ ದೂರಿನಿಂದ ನಮಗೆ ನಮ್ಮ ಮೊಬೈಲ್ ನಂಬರ್ ತೊಗೊಂಡು ನಮ್ಮ ಕಾಂಟ್ಯಾಕ್ಟ್ ಮಾಡ್ಕೇಸಿ ನಮ್ಗೆ ಯಾವ ರೀತಿಯಾದರೂ ಕೂಡ ಸಹಾಯ ಮಾಡ್ಬೋದು. ನಮ್ಮ ಆಶ್ರಮದಲ್ಲಿ ಸುಮಾರು ಮಂಚಗಳಿಲ್ಲ, ಮಂಚದ ವ್ಯವಸ್ಥೆ ಬೇಕಾಗಿದೆ. ನಮ್ಮ ವೃದ್ಧರಿಗೆ ಈ ಚಳಿಗಾಲ ಬಂತು ಸರ್. ಚಳಿಗಾಲದಲ್ಲಿ ನಮ್ಮಂಥ ವಯಸ್ಸಿದ್ದರೆ ನಾವು ನಡುಗ್ತಾ ಇರ್ತೀವಿ. ಅಂಥದ್ರಲ್ಲಿ ವಯಸ್ಸಾದವರು ಇದ್ದಾರೆ, ಯಾರಾದರೂ ದಾನಿಗಳಿದ್ದರೆ ಬೆಡ್ಶೀಟು ಅಥವಾ ಇದು ಸ್ವೆಟ್ರು ಏನಾದರೂ ದಾನ ಮಾಡೋರಿದ್ದರೆ ದಯವಿಟ್ಟು ನಮ್ಮ ಆಶ್ರಮಕ್ಕೆ ದಾನ ಮಾಡಿ. 35 ಜನ ಚಳಿಯಲ್ಲಿ ನಡುಗ್ತಾ ಇರ್ತಾರೆ. ನನಗೆ ನೋಡೋಕ್ಕಾಗಲ್ಲ. ನನಗೆ ತುಂಬ ಅವ್ರು ನೋಡಿದಾಗ ತುಂಬ ಅಳು ಬರ್ತೈತೆ. ಯಾಕಂತಂದರೆ ಅವರು ನಮ್ಮಂಥವ್ರ ವಯಸ್ಸಿನವರೇ ನಾವು ನಡುಗ್ತಾ ಇರ್ತೀವಿ. ಅಂತ ವಯಸ್ಸಾದವರು ನಡುಗ್ತಾ ಇರ್ತಾರೆ. ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಆಶ್ರಮಕ್ಕೆ ಒಂದು ಬೆಡ್ಶೀಟು ಅಥವಾ ಸ್ವೆಟ್ರನ್ನು ದಾನ ರೂಪದಲ್ಲಿ ನಿಮ್ಮ ದಾನಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡ್ತೀರಂತ ನಿಜವಾಗ್ಲೂ ಸೇವೆ ಮಾಡೋರನ್ನ ಗುರುತಿಸಿ ನಿಜವಾಗ್ಲೂ ಇವ್ರು ಸೇವೆ ಮಾಡ್ತಾ ಇದ್ದಾರಾ ಅಥವಾ ಇವ್ರೇನು ಫೇಕ್ ಮಾಡ್ತಾ ಇದ್ದಾರಾ ಅಂತ ತಿಳ್ಕೊಂಡು ನಮ್ಮ ಆಶ್ರಮಕ್ಕೆ ಬಂದು ಸಹಾಯ ಮಾಡಿರಿ. ನನಗೆ ಜೀವನ ಇಲ್ಲೇ ಸರ್. ನಾನು ಇರೋದು ವೃದ್ಧರಿಗೋಸ್ಕರ. ಇವ್ರು ವೃದ್ಧರಲ್ಲಿ ಚಳಿಗಾಲಲ್ಲಿಟ್ಟು ಇಲ್ಲಿ ಹೊಲದಲ್ಲಿಟ್ಟು ನಾನು ಹೋಗಿ ಬೆಚ್ಚಗೆ ಮನೇಲಿ ಮಲ್ಕೊಂಡ್ರೆ ಸೇವೆ ಆಗಲ್ಲ ಸರ್. ಅದು ನನ್ನ ಕುಟುಂಬ ನಾವು ಈ ಜನರ ಜೊತೆಗೆ ಇರ್ತೀವಿ, ನಮ್ಮ ವೃದ್ಧರ ಜೊತೆಗೆ ಇರ್ತೀವಿ. ಅವ್ರು ಏನು ಊಟ ಮಾಡ್ತಾರೆ ನಾವು ಅದೇ ಊಟ ಮಾಡ್ತೀವಿ, ಅವ್ರು ಎಲ್ಲಿ ಮಲಗ್ತಾರೋ ನಾವು ಅಲ್ಲಿ ಮಲಗ್ತೀವಿ. ಯಾಕಂದರೆ ಇದು ನಿಜವಾಗಿ ನಾನು ಸೇವೆ ಮಾಡ್ತಾಯಿದ್ದೀನಿ. ಇವ್ರನ್ನ ಇಲ್ಲಿ ಮಲಗಿಸಿ ಇವ್ರ ಕೆಲಸಗಾರನಿಟ್ಟು ಇವ್ರು ನೋಡ್ಕೊಳ್ಳೋಂತೇಳಿ ಬಿಟ್ಟು ನಾವು ಹೋಗಿ ಬೆಚ್ಚದ ಮೇಲೆ ಮಲ್ಕೊಂಡ್ರೆ ನಮ್ಮ ಸೇವೆ ಆಗಲ್ಲ ಸರ್. ಅದು ಕರ್ಮ ಆಗುತ್ತೆ. ಧರ್ಮ ಬಿಡುತ್ತೆ, ಕರ್ಮ ಯಾವತ್ತೂ ಬಿಡೋದಿಲ್ಲ ಸರ್. ಪುನೀತ್ ಆಶ್ರಮನೇ ನನ್ನ ಕುಟುಂಬ. ನನ್ನ ತಂದೆ ತಾಯಿ ಇಲ್ಲಿಂದ ಜೋಳಗೇರಿ ಅಂತ ಬರುತ್ತೆ, ಜೋಳಗೇರಿ ಹತ್ರ ತುರ್ಗಟ್ಟಿ ಕ್ಯಾಂಪ್ ಅಂತ ಬರುತ್ತೆ. ಅಲ್ಲಿ ಅಪ್ಪ ಅಮ್ಮ ಹೋಟ್ಲ ಮಾಡ್ಕೊಂಡು ಅವ್ರ ಜೀವನ ಮಾಡ್ತಾಯಿದ್ದಾರೆ. ನಮ್ಮಪ್ಪ ಅಮ್ಮ ನಾನು ಹೇಳೋದ್ರದ್ದು ಬಂದೆ, ನಾವು ವಯಸ್ಸಿರತನ ನಾವು ದುಡಿತೀವಿ, ನಾವು ವಯಸ್ಸಾದ್ಮೇಲೆ ನಮ್ಮಿಬ್ಬರನ್ನ ಸಾಕಪ್ಪ ಅಂತೇಳಿ ನಮ್ಮಪ್ಪ ಇವತ್ತಿಗೂ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮ್ಮ ತಾಯಿ ಇವತ್ತಿಗೂ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾಳೆ. ಮಗ ನೀನೇನು ಹೆದರಕ್ಕೆ ಹೋಗಬೇಡ,
ನಿನ್ನ ಜೊತೆ ನಾವದೀವಿ, ನೀನು ಏನೇ ಕಷ್ಟ ನೀನು ಮಾಡ್ತಿರೋದು ಒಳ್ಳೆಯ ಕೆಲಸ, ದೇವರು ನಿಮ್ಮ ಜೊತೆಗಿದ್ದೇನೆ ಅಂತ. ನನಗೆ ದೇವ್ರು ಅಂತಂದರೆ ನನ್ನ ತಂದೆ ತಾಯಿ ಮಾತ್ರ ದೇವರು. ಆಮೇಲೆ ನಾವು ಕಣ್ಣಿಗೆ ಕಾಣದ ದೇವರಿಗೆ ಎಷ್ಟೋ ಸರ್ ಈಗ ಒಂದು ಹೇಳ್ತಾ ಇದ್ದಾರೆ, ನಾವು ಗುಡಿ ಗುಂಡ ಹತ್ರಗೆ ಹೋಗ್ತೀವಿ, ಗುಡಿಗೆ ಹೋಗ್ತೀವಿ, ಎಲ್ಲೇ ಹೋಗ್ತೀವಿ, ಗುಡಿಯಲ್ಲಿ ಕುಂತಂಥ ಈಗ ಒಂದು ಉದಾಹರಣೆ ಸರ್, ಎಲ್ಲರೂ ಹೇಳ್ತಾರೆ ನಾವು ಗುಡಿಗೆ ಅಷ್ಟು ಕೊಟ್ಟೆ, ಗುಡಿಗೆ ಇಷ್ಟು ಕೊಟ್ಟೆ. ಗುಡಿ ದೇವ್ರು ಬಂದು ಏನಾದ್ರು ಊಟ ಮಾಡ್ತಾರೆ ಸರ್, ಇಲ್ಲಿ ಹಸಿದವರಿಗೆ ಊಟ ಕೊಟ್ಟರೆ ಆ ದೇವ್ರು ಕಾಪಾಡ್ತಾನೆ ಅವ್ರನ್ನ. ಆಮೇಲೆ ಸರ್ ಹೇಳ್ತಾಯಿದ್ರು, ಮೊನ್ನೆ ಒಬ್ಬರು ಬಂದಿದ್ರು ಸರ್, ನಾವು ಗುಡಿಗೆ ನಡ್ಕೊತ ಇದ್ದೀವಿ, ಇಷ್ಟು ಗುಡಿಗೆ ನಡ್ಕೊತ ಇದ್ವಿ. ಸರ್ ಯಾವ ಗುಡಿಗೆ ನಡ್ಕೊಂಡ್ರೆ ಏನು ದೇವ್ರಿಲ್ಲ ಅಂತ ಹೇಳೋಂಗಿಲ್ಲ, ದೇವ್ರು ಇದ್ದಾನೆ. ಎಂತಲ್ಲಿ ಹಸಿದವರಿಗೆ ಒಂದು ತುತ್ತು ಅನ್ನ ಹಾಕಿದಲ್ಲಿ ದೇವ್ರು ಇದ್ದಾನೆ. ಈ ಒಂದು ಸಂಸ್ಥೆಗೆ, ಪುನೀತಾಶ್ರಮದ ಸಂಸ್ಥೆಗೆ ಯಾರಾದರೂ ಅನಾರೋಗ್ಯವಾದ್ರೆ ಒದ್ದಾಡ್ತಾ ಇರ್ತಾರೆ, ಅಥವಾ ಎಲ್ಲಿಯಾದರೂ ನನಗೆ ಕರ್ಕೊಂಡು ಬರೋದಿರ್ತದೆ, ನನ್ನೊಂದು ಟಾಟಾ ಎಸಿ ತೊಗೊಂಡೋಗಿ ಅವ್ರನ್ನ ಕರ್ಕೊಂಡು ಬರ್ತಾಯಿದ್ದೀನಿ. ಯಾರಾದರೂ ದಾನಿಗಳಿದ್ರೆ, ಯಾರಾದರೂ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡೋರಿದ್ರೆ, ನಿಮ್ಮ ಕೈಲಿ ಆದಷ್ಟು ಮಾಡಬೇಕು ಅಂತ ಅನಿಸಿದರೆ ನಮ್ಮ ಆಶ್ರಮಕ್ಕೆ ಒಂದು ಆಂಬುಲೆನ್ಸ್ ಬೇಕಾಗಿದೆ. ಯಾರಾದರೂ ಆಂಬುಲೆನ್ಸ್ ಕೊಡಿಸುವಂಥ ದಾನಿಗಳಿದ್ದರೆ ನಮ್ಮ ಆಶ್ರಮಕ್ಕೆ ಆಂಬುಲೆನ್ಸನ್ನು ಒಂದು ದಾನಿಗಳ ರೂಪದಿಂದ ನಮ್ಮ ಆಶ್ರಮಕ್ಕೆ ಕೊಡ್ರಿ ಅಂತೇಳಿ ತಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ಮಾನವಿ ಲೋಯಲ ಸಂಸ್ಥೆಯವರು, ಕಾಲೇಜಿನ ಲೆಕ್ಚರ್ಸು ಹಾಗೂ ಫಾದರ್ಸ್ ಎಲ್ಲರೂ ಬಂದು ನಮ್ಮ ಒಂದು ಪುನೀತಾಶ್ರಮಕ್ಕೆ ಇಡೀ ತಿಂಗಳ ಊಟ ಮಾಡೋಷ್ಟು ದನಸ ಧಾನ್ಯಗಳನ್ನು ಕೊಟ್ಟು ಅವರ ಕೈಲಾಗದಂಥ ಹಣ ಸಹಾಯವನ್ನು ಮಾಡಿ ಈ ಒಂದು ಪುನೀತಾಶ್ರಮದಲ್ಲಿ ಹೊಸ ವರ್ಷದ ಹಬ್ಬದ ಅಂಗವಾಗಿ ಕ್ರಿಸ್ಮಸ್ ಹಬ್ಬವನ್ನು ನಮ್ಮ ನೊಂದ ಮನಸ್ಸುಗಳ ಜೊತೆಗೆ ಆಚರಿಸಿಕೊಂಡಿದ್ದಾರೆ. ಆ ಲೋಯಲ ಸಂಸ್ಥೆದವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಸುಮಾರು ಕಾಲೇಜು ಸ್ಕೂಲವರು ಎಷ್ಟೋ ಜನ ಇರ್ತಾರೆ, ನಮ್ಮ ಆಶ್ರಮಕ್ಕೊಂದ್ಸಲ ಭೇಟಿ ನೀಡಿ ನಮ್ಮ ನೊಂದ ಮನಸ್ಸುಗಳ ಜೊತೆಗೆ ತಮ್ಮ ಮನಸ್ಸುಗಳನ್ನು ಬೆರೆಸಿ ನಮ್ಮ ಅನಾಥಾಶ್ರಮದಲ್ಲಿರುವಂಥ ನೊಂದವರನ್ನು ತಾವು ಗುರುತಿಸಿ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.